ಶ್ರೀಗುರುಭ್ಯೋ ನಮಃ ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಮತ್ತು ಅಮೃತ ಬಿಂದು, ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಅಮೃತ ಬಿಂದು ಲಭ್ಯವಿರತಕ್ಕಂಥದ್ದಿದೆ. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಔಷಧಿಗಳು ಕೂಡ ಅಲ್ಲಿ ಸಿಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ ಅಮೃತ ಬಿಂದು. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಧನುರ್ಮಾಸದ ಭಾನುವಾರ ಅಂತಂದ್ರೇ ನಮ್ಮೆಲ್ರಿಗೂ ಕೂಡ ಒಂದೊಳ್ಳೆ ಪ್ರೀತಿದಾಯಕವಾಗಿರ್ತಕ್ಕಂಥ ವಾರ ಅಂತಲೇ ಹೇಳ್ಬೋದು. ಸಾಕಷ್ಟು ಜನಕ್ಕೆ ಒಂದು ಖುಷಿ, ಒಂದು ಸಂತಸ, ಒಂದು ನೆಮ್ಮದಿ. ಭಾನುವಾರ ಬಂತು ಅಂತಂದ್ರೇ ಏನೋ ಒಂದು ರೀತಿ ಒಂದು ಆನಂದ. ಏನಪ್ಪ ಮನೆಯಲ್ಲೇ ಇರ್ಬೋದಪ್ಪ, ನೆಮ್ಮದಿಯಾಗಿ ರೆಸ್ಟ್ ತೊಗೊಳ್ಬೋದು, ಎಲ್ಲಿಗೆ ಬೇಕಂದ್ರೆ ಅಲ್ಲಿ ಹೋಗಿ ಬರ್ಬೋದು. ಹೌದು, ಇದೆಲ್ಲವೂ ಕೂಡ ಸತ್ಯ. ಆದರೆ ಈ ಭಾನುವಾರ ಸಾಕಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು, ಮಹತ್ವಗಳನ್ನು ಉಳ್ಳಂತಹ ಭಾನುವಾರ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ನಾನು ತಿಳಿಸ್ತಾ ಇರ್ತಕ್ಕಂಥ ವಾಕ್ಯಗಳೇನೋ ತಾವು ಶ್ರವಣಿಸ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ, ಅದು ಸತ್ಯ. ಆದರೆ ಆ ಎಲ್ಲ ವಾಕ್ಯಗಳಿಗೂ ಕೂಡ ಒಂದು ಅರ್ಥಪೂರ್ವಕವಾಗಿರ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂತಂದರೆ, ಇವತ್ತಿನ ದಿನ ನಮ್ಮ ಕನ್ನಡದ ಹನುಮ, ನಮ್ಮ ಕರ್ನಾಟಕದ ಹನುಮ, ನಮ್ಮ ಪ್ರೀತಿಯ ಹನುಮಂತನ ಜನ್ಮದಿನ, ಹನುಮ ಜಯಂತಿ. ಹನುಮ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಭಗವಂತ ಎಲ್ರಿಗೂ ಕೂಡ ಇಷ್ಟ, ಎಲ್ರಿಗೂ ಕೂಡ ಒಂದು ಪ್ರೀತಿದಾಯಕವಾಗಿರ್ತಕ್ಕಂಥವನು, ಎಲ್ಲರ ಮನಸ್ಸನ್ನು ಕೂಡ ಸೆಳಿತಕ್ಕಂಥವನು, ಎಲ್ಲರ ಸಂಕಷ್ಟಗಳಿಗೂ ಕೂಡ ಕಿವಿ ಕೊಡ್ತಕ್ಕಂಥವನು ಭಗವಂತ. ಎಂತಹ ಸಂಕಷ್ಟಗಳಾಗಲಿ ನಾನಿದ್ದೇನೆ ಎಂಬತಕ್ಕಂಥ ಒಂದು ಧೈರ್ಯ ತುಂಬತಕ್ಕಂಥವನು ಭಗವಂತ. ನಾನು ನಿನ್ನ ಜೊತೆ ಇದ್ದೇನೆ, ನಾನು ನಿನ್ನ ಬೆನ್ನಿಂದನೇ ಇದ್ದೇನೆ, ನೀನು ನನ್ನ ಸ್ಮರಣೆಯನ್ನು ಮಾಡಬೇಡ, ನನ್ನ ತಂದೆಯ ರಾಮಸ್ಮರಣೆಯನ್ನು ಮಾಡು ಹೇಳಿ ಭಗವಂತ ಪ್ರತಿ ಬಾರಿ ಪ್ರತಿ ಕಾಲ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾನೆ ಬಂದಿರ್ತಕ್ಕಂಥವನು. ಅಂತಹ ವಿಶೇಷವಾಗಿರ್ತಕ್ಕಂಥ ಅಂತಹ ಶಕ್ತಿಗೆ ಮತ್ತೊಂದು ಹೆಸರೇ ಹನುಮ ಅಂತ ಹೇಳ್ಬೋದು. ಆತನ ಶಕ್ತಿಗೆ ಸರಿಸಾಟಿ ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ಚಿರಂಜೀವಿ. ಮೊನ್ನೆಯ ಕಾರ್ಯಕ್ರಮದಲ್ಲೂ ಕೂಡ ಗುರುಜಿಯವರು ಹೇಳ್ತಾ ಇದ್ರು, ಚಿರಂಜೀವಿ, ಆತನಿಗೆ ಸಾವೇ ಇಲ್ಲ. ಆತ ಯಾವತ್ತಿದ್ರೂ ಕೂಡ ಚಿರಂಜೀವಿ ಅಂತಂದರೆ ಆತನಿಗೆ ಸಾವಿಲ್ಲದೆ ಇರತಕ್ಕಂಥವನು. ಆತ ಅಮರತ್ವವನ್ನು ಉಳ್ಳಂತಹ ಒಬ್ಬ ವಿಶೇಷವಾಗಿರ್ತಕ್ಕಂಥ ಒಬ್ಬ ದೇವರು ಅಂತಂದರೆ ಅದು ನಮ್ಮ ಹನುಮ ಮಾತ್ರ. ಯಾಕೆ ಅಂತಂದರೆ ಹನುಮ ಈಗ ಚಿರಂಜೀವಿ ಅಂದರೆ ಸಾಕಷ್ಟು ದೇವತೆಗಳು ಚಿರಂಜೀವಿಯನ್ನು, ಇವಾಗ ವಿಭೀಷಣ ಆಗಿರಬಹುದು, ನಮ್ಮ ಹನುಮ ಆಗಿರ್ಬೋದು, ಸಾಕಷ್ಟು ನಾವು ವಿವಿಧ ರೀತಿಗಳಲ್ಲಿ ನಾವು ನಮ್ಮ ಒಂದು ಪುರಾತನವಾಗಿರ್ತಕ್ಕಂಥ ಒಂದು ಗ್ರಂಥಾಧಾರಿತವಾಗಿ ಕೂಡ ನೋಡೋದಾದರೆ, ಆಧ್ಯಾತ್ಮಿಕವಾಗಿ ನೋಡೋದಾದರೆ ನಾವು ಚಿರಂಜೀವಿಗಳಲ್ಲಿ ಹನುಮನನ್ನು ಬಹಳ ಶ್ರೇಷ್ಠವಾಗಿ ಆರಾಧನೆಯನ್ನು ಮಾಡ್ತೇವೆ. ಹಾಗಾಗಿ ಹನುಮ ಜಯಂತಿಯ ಈ ಒಂದು ಭಾನುವಾರ ತಮ್ಮೆಲ್ಲರಿಗೂ ಕೂಡ ಹನುಮ ಜಯಂತಿ ಹಬ್ಬದ ಶುಭಾಶಯನ ತಿಳಿಸ್ತಾ ಇದ್ದೇನೆ. ರಾಮ ಭಕ್ತ ಹನುಮ, ರಾಮನ ಬಂಟ ಹನುಮ, ಸದಾಕಾಲ ರಾಮನನ್ನು ಕೊಂಡಾಡ್ತಕ್ಕಂಥ ಹನುಮ ಅಂತಂದರೆ ನನಗಂತೂ ಬಹಳ ಪ್ರೀತಿ. ನನಗೆ ಅಂತಂದ್ರೇನು, ಇಡೀ ಭೂಲೋಕದಲ್ಲಿ ಇಡೀ ಸೃಷ್ಟಿಯಲ್ಲಿರ್ತಕ್ಕಂಥವ್ರೆಲ್ರಿಗೂ ಕೂಡ ಹನುಮ ಪ್ರೀತಿ. ಯಾಕೆ ಅಂತಂದರೆ ಹನುಮ ಇವತ್ತಿನ ದಿವಸ ಬಹಳ ಭಾರತಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥವನಲ್ಲ, ಹೊರದೇಶಗಳಲ್ಲೂ ಕೂಡ ಹನುಮನನ್ನು ಆರಾಧಿಸ್ತಾ ಇದ್ದಾರೆ. ಹನುಮನ ಒಂದು ಸ್ಟ್ಯಾಚ್ಯೂ ಇದೆ, ಹನುಮನ ಒಂದಷ್ಟು ವಿಗ್ರಹಗಳು ಸ್ಥಾಪನೆ ಆಗಿರ್ತಕ್ಕಂಥದ್ದೇ ಹೊರದೇಶದಲ್ಲೂ ಕೂಡ. ಅಂತಹದೊಂದು ಶಕ್ತಿಯನ್ನು, ಕೀರ್ತಿಯನ್ನು ಹೊಂದಿರತಕ್ಕಂಥವನು ಹನುಮ.
ಅಂತಹ ಹನುಮತ್ ಜಯಂತಿಯ ಈ ಭಾನುವಾರ ವಿಶೇಷ ಭಾನುವಾರ ಹನುಮತ್ ಜಯಂತಿ ಈ ಒಂದು ಕಾರ್ಯಕ್ರಮವನ್ನು ನಾವು ಕೂಡ ಅಷ್ಟೇ ಪ್ರೀತಿಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ದಿವಸ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಹನುಮನ ಜನ್ಮ ಕ್ಷೇತ್ರವಾಗಿರ್ತಕ್ಕಂಥ, ಹನುಮನ ಜನ್ಮ ಸಾನ್ನಿಧ್ಯವಾಗಿರ್ತಕ್ಕಂಥ ಅಂಜನಾದ್ರಿ ಬೆಟ್ಟ, ಕಿಷ್ಕಿಂಧ ಅಂಜನಾದ್ರಿ ಬೆಟ್ಟದ ದರ್ಶನವನ್ನು ಕೂಡ ಇವತ್ತಿನ ದಿವಸ ನಾವು ಮಾಡ್ತಾ ಇದ್ದೀವಿ. ಇದು ಭಾಗ್ಯವಯ್ಯ. ನೋಡಿ, ಮಹರ್ಷಿವಾಣಿ ಕಾರ್ಯಕ್ರಮ ಅಂತಂದರೆ ಇದು ಎಷ್ಟು ಅದ್ಭುತ. ಈ ಒಂದು ದೇಗುಲದಲ್ಲಿ 300 ಮುಕ್ಕೋಟಿ ದೇವತೆಗಳನ್ನೂ ಕೂಡ ನಾವು ದರ್ಶನ ಮಾಡ್ತಕ್ಕಂಥ ದೇಗುಲ ಅಂತಲೇ ಹೇಳ್ಬೋದು ಮಹರ್ಷಿವಾಣಿ ಕಾರ್ಯಕ್ರಮ. ಯಾಕೆ ಅಂತಂದರೆ ಗುರುಪೌರ್ಣಮಿ ಬಂದರೆ ನಾವು ಗುರುಗಳನ್ನು ಆರಾಧನೆಯನ್ನು ಮಾಡ್ತೀವಿ, ಕಾರ್ತಿಕ ಮಾಸ ಬಂದರೆ ಶಿವನ ಆರಾಧನೆಯನ್ನು ಮಾಡ್ತೀವಿ, ಶಿವರಾತ್ರಿ ಬಂದರೆ ಶಿವರ ಆರಾಧನೆಯನ್ನು ಮಾಡ್ತೀವಿ, ಧನುರ್ಮಾಸ ಬಂದರೆ ತಾಯಿ ಮಹಾಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ತಾ ಇದ್ದೀವಿ, ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಹನುಮತ್ ಜಯಂತಿ, ಬಹಳ ವಿಶೇಷವಾಗಿ ಹನುಮನ ದರ್ಶನವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಹನುಮನ ದರ್ಶನ ಮಾಡ್ತಾ ಇದ್ದೀವಿ, ಹನುಮನ ಜನ್ಮ ಸಾನ್ನಿಧ್ಯ ಆ ಒಂದು ದರ್ಶನವನ್ನು ಕೂಡ ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ವಿಚಾರಗಳು ಸಾಕಷ್ಟು ಇದೆ, ನಿಮ್ಮ ಹತ್ರ ಹಂಚಿಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು ಸಾಕಷ್ಟು ಇದೆ. ಆದರೆ ಅದು ಎಲ್ಲದಕ್ಕಿಂತ ಮುಂಚೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ಮಾಡಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯಿನೆ ಹಿಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷ 24/12/2023 ಭಾನುವಾರ ತ್ರಯೋದಶಿ ಕೃತಿಕಾ ನಕ್ಷತ್ರ. ಇವತ್ತಿನ ದಿವಸ ಕೃತಿಕಾ ನಕ್ಷತ್ರ ಬಂದಿರತಕ್ಕಂಥದ್ದಿದೆ. ತ್ರಯೋದಶಿಯ ಕೃತಿಕಾ ನಕ್ಷತ್ರ, ಅದರಲ್ಲೂ ಬಹಳ ವಿಶೇಷವಾಗಿ ಹನುಮತ್ ಜಯಂತಿ ಒಂದು ಕಡೆ ಹನುಮನ ಜನ್ಮೋತ್ಸವ, ಹನುಮನ ಜನನ ಇವತ್ತಿನ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥವ್ರು ಯಾರೆಲ್ಲ ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿಕೊಳ್ತಾ ಇದ್ದೀರಿ, ಹನುಮತ್ ಜಯಂತಿಯ ವಿಶೇಷತೆಗಳ ಜೊತೆಗೆ ತಮ್ಮೆಲ್ಲರಿಗೂ ಕೂಡ ವಸುಧೈವ ಕುಟುಂಬಕಂ ಮಹರ್ಷಿವಾಣಿ ಕಾರ್ಯಕ್ರಮ ಜೀ ಕನ್ನಡದ ವತಿಯಿಂದ ಆನಂದ್ ಗುರುಜಿ ಅವರ ಕೃಪಾಶೀರ್ವಾದದಿಂದ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನಂತೂ ಬಹಳ ಪ್ರೀತಿಯಿಂದ ತಿಳಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು, ಹನುಮನ ಕೃಪಾಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನೋಡಿ, ಇವತ್ತಿನ ದಿವಸ ಎಂತಹ ಕಾಕ್ತಾಳಿ ಎಂಬತಕ್ಕಂಥ ರೀತಿಯಿಂದ ನಾವು ತಿಳಿಸೋದಾದರೆ, ಭಗವಂತನ ಪೂಜಾನುಷ್ಠಾನ ಒಂದು ಕಡೆ ಹನುಮತ್ ಜಯಂತಿ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲೂ ಕೂಡ ರಾಮನಾಮವನ್ನು ಕೊಂಡಾಡ್ತಾ ಇದ್ದೇವೆ, ಹನುಮನನ್ನು ಕೊಂಡಾಡ್ತಾ ಇದ್ದೇವೆ. ಅದರಲ್ಲೂ ಶ್ರೀರಾಮನವಮಿ ಬಂತು ಅಂತಂದರೆ ಹೇಗೆ ನಾವು ಪಾನಕ, ಹೆಸರುಬೇಳೆ ಎಲ್ಲವನ್ನು ಕೂಡ ಹಂಚ್ತೀವೋ, ಹನುಮತ್ ಜಯಂತಿ ದಿವಸನೂ ಕೂಡ ಸಾಕಷ್ಟು ಕಡೆ ಪಾನಕವೆಲ್ಲವನ್ನು ಕೂಡ ರಾಮ ಮಂದಿರದಲ್ಲಿ ಹಂಚ್ತಾ ಇರ್ತಾರೆ, ಹನುಮನ ಸಾನ್ನಿಧ್ಯಗಳಲ್ಲಿ ಹಂಚ್ತಾರೆ. ಇವತ್ತಿನ ದಿವಸ ಬಾಳೆಹಣ್ಣನ್ನು ಆದಷ್ಟು ತಾವು ಎಲ್ಲಾದರೂ ಈ ಒಂದು ಗ್ರಾಮೀಣ ಭಾಗಗಳಲ್ಲಿರ್ತಕ್ಕಂಥವ್ರು ಎಲ್ಲಾದರೂ ಕೋತಿ ಕಂಡ್ರೆ ಇವತ್ತಿನ ದಿವಸ ಅವಕ್ಕೆ ಸಂತೃಪ್ತಿಯಾಗಿ ಊಟವನ್ನು ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಅಂತಲೇ ಹೇಳ್ಬೋದು. ಕೋತಿಗಳು ಅಂತ ಹೇಳೋದಕ್ಕಿಂತ ವನ್ಯಜೀವಿಗಳೆಲ್ಲಲ್ಲೂ ಕೂಡ ಹನುಮ ವಾಸವಾಗಿರ್ತಾನೆ. ಯಾಕೆಂತಂದರೆ ಹನುಮ ಇವತ್ತಿನ ದಿವಸ ಪ್ರಕೃತಿದತ್ತವಾಗಿ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಹನುಮ ವಾಸವಾಗಿದ್ದಾನೆ. ಅದರಲ್ಲೂ ಪ್ರತ್ಯೇಕವಾಗಿ ನಾವು ತಿಳಿಸೋದಾದರೆ ಕೋತಿ, ವಾನರ ಸೈನ್ಯ, ಕೋತಿ ಆತನ ಒಂದು ಬಿಂಬ ಆಗಲಿ, ಆ ಒಂದು ಕೋತಿಯನ್ನು ನೋಡ್ತಕ್ಕಂಥದ್ದಾಗಲಿ, ಇದೆರಡನ್ನೂ ಕೂಡ ನೋಡಿದಾಗ ನಮಗೊಂದು ದೈವಿಕ ಅನುಭವ, ಏನಪ್ಪ ಹನುಮನೇ ನಿಜವಾಗ್ಲೂ ಬಂದು ಕೂತಿದ್ದಾನೇನೋ ಎಂಬತಕ್ಕಂಥ ರೀತಿ. ಕೋತಿಯನ್ನು ನಾವು ಸಾಧಾರಣ ಅಂದ್ಕೊಂಡ್ಬಿಟ್ಟಿದ್ದೇವೆ. ಕೋತಿ ಸಾಧಾರಣವಾಗಿರ್ತಕ್ಕಂಥ ಪ್ರಾಣಿ ಅಲ್ಲವೇ ಅಲ್ಲ. ಯಾವತ್ತಾದರೂ ಹೇಳ್ತೀನಿ ಕೇಳಿ, ಕೋತಿ ಏನಾದರೂ ನಾವೇನೋ ಇನ್ನೇನೋ ಚೇಷ್ಟೆ ಮಾಡಿ ಅಪ್ಪಿ ಕೋತಿ ತನ್ನ ಉಗುರಿಂದ ನಮಗೆ ಒಂದು ಗೆರೆಯನ್ನು ಹಾಕ್ತಕ್ಕಂಥದ್ದಾಗಲಿ, ಅದು ಪರಚತಕ್ಕಂಥದ್ದಾಗಲಿ ಮಾಡಿದ್ದಾಗಲಿ, ಇಲ್ಲಾಂದರೆ ಕೋತಿ ಬಂದು ಕಚ್ಚಿದ್ದಾಗಲಿ, ಆ ಕ್ಷಣದಿಂದ ಶನಿ ಪರಮಾತ್ಮನ ವಕ್ರದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ. ಇಲ್ಲ ಅಂತಂದರೆ ಮಾರ್ಗಮಧ್ಯದಲ್ಲಿ ಚಲಿಸುವಾಗ ವಾಹನದಿಂದ ಇನ್ನೇನೋ ಅಡೆತಡೆ ಆಗಿ ಕೋತಿಗೆ ನಮ್ಮಿಂದ ಏನಾದರೂ ಸ್ವಲ್ಪ ಸಮಸ್ಯೆ ಆದರೆ ಆ ಕ್ಷಣ ಒಂದು ಕೋತಿ ಬದುಕಿದರೆ ಅದಕ್ಕೆ ನಾವು ಬೇರೆ ಏನಾದರೂ ಒಂದು ಕ್ರಮವನ್ನು ತೆಗೆದುಕೊಳ್ಳತಕ್ಕಂಥದ್ದು ಬಹಳ ಉತ್ತಮ. ಅದನ್ನು ಹಾಗೆ ಬಿಟ್ಟು ಹೋಗಬಾರ್ದು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿ ಕುರಿತಾಗಿ, ಅದರ ಜೊತೆಗೆ ಕೋತಿಯ ಕುರಿತಾಗಿ ನಾನು ತಿಳಿಸ್ತಾ ಇದ್ದೆ. ಏನಪ್ಪ, ಸಾಧಾರಣವಾಗಿ ನೋಡಿ, ಈಗ ಈ ಗ್ರಾಮೀಣ ಪ್ರದೇಶಗಳಲ್ಲಾಗಲಿ, ಈಗ ಕಾಡಲ್ಲಾಗಲಿ, ಇಲ್ಲ ಅಂತಂದರೆ ಒಂದು ಸಾಧಾರಣವಾಗಿ ಇನ್ನೂ ಸುಲಭವಾಗಿ ತಿಳಿಸೋದಾರೆ, ಈಗ ಘಾಟ್ ಸೆಕ್ಷನಲ್ಲಿ ನಾವೆಲ್ಲ ಕಡೆ ಹೋಗ್ತಾ ಇರ್ತೀವಿ. ಈ ಮಂಗಗಳ ಕಾಟ ಜಾಸ್ತಿ, ಕೋತಿಗಳ ಕಾಟ ಜಾಸ್ತಿ. ಏನಪ್ಪ ಕಾಟ ಅಂತ ಹೇಳೋದಕ್ಕಿಂತ ಅದು ಇರುವ ಜಾಗಕ್ಕೆ ನಾವು ಹೋಗಬೇಕಾದ್ರೆ ನಾವು ಬಹಳ ಜೋಪಾನವಾಗಿ ಹೋಗಬೇಕು. ಅದರಲ್ಲೂ ರೋಡ್ ಸೇಫ್ಟಿ ಅವ್ರು ಹಾಕಿರ್ತಾರೆ, ಬಹಳ ನಿಧಾನಕ್ಕೆ ಹೋಗಿ ಗೋ ಸ್ಲೋ ಅಂತ ಹಾಕಿರ್ತಾರೆ. ಆದ್ರೂ ಕೂಡ ನಮಗೇನೋ ಆ ಒಂದು ಡೆಸ್ಟಿನೇಷನನ್ನು ತಲುಪುವಂಥ ಆತ್ರ, ಇಲ್ಲ ಅಂತಂದರೆ ಆ ಒಂದು ಕೊನೆಯನ್ನು ತಲುಪುವಂಥ ಆತ್ರ ನಮಗೆ.
ನಾವು ಹೋಗಬೇಕಾಗಿರ್ತಕ್ಕಂಥ ಜಾಗಕ್ಕೆ ನಾವೇನು ಮಾಡ್ತೀವಿ, ಅದರಲ್ಲೂ ಆ ಘಾಟ್ ಸೆಕ್ಷನ್ನು, ಒಂದೊಳ್ಳೆ ಅನುಭವ, ಒಂದು ರೋಡ್ ಕರ್ವ್ ಇರೋವಂಥದ್ದಾಗಲಿ, ಆ ಅನುಭವದಲ್ಲಿ ನಾವೇನು ಮಾಡ್ತೀವಿ, ಸ್ವಲ್ಪ ವೇಗವಾಗಿ ಹೋಗ್ಲಿಕ್ಕೆ ಇಷ್ಟಪಡ್ತೀವಿ. ಆ ಕ್ಷಣ ಏನಾಗುತ್ತೆ, ಕೋತಿಗಳು ಸಡನ್ನಾಗಿ ಅಡ್ಡ ಬಂದುಬಿಡುತ್ತೆ. ಆ ಕ್ಷಣ ನಾವೇನೂ ಮಾಡಲಿಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಆ ಕ್ಷಣ ನಾವು ಇನ್ನೇನೋ ಕೋತಿಯನ್ನು ಉಳಿಸೋಕ್ಕೋದ್ರೆ ಕಾರಲ್ಲಿರೋರೆಲ್ಲರೂ ಕೂಡ ನಾವು ಸ್ವಲ್ಪ ಸಮಸ್ಯೆಗೆ ಈಡು ಮಾಡಬೇಕಾಗುತ್ತೆ. ಅಂತಹ ಸಮಯದಲ್ಲಿ ನೋಡಿ, ಅದಕ್ಕೋಸ್ಕರನೇ ಸ್ವಲ್ಪ ಆಲೋಚನೆ ಏನಪ್ಪ ಅಂತಂದರೆ ಘಾಟ್ ಸೆಕ್ಷನ್ ಟೈಮಲ್ಲಿ ಸ್ವಲ್ಪ ಜೋಪಾನವಾಗಿ ಓಡಿಸ್ತಕ್ಕಂಥದ್ದೇ ಬಹಳ ಉತ್ತಮ. ಇರಲಿ, ಅದೆಲ್ಲವನ್ನು ಕೂಡ ತಿಳಿಸ್ತಾ ಹೋದರೆ ಮತ್ತೆ ನಮಗಿರ್ತಕ್ಕಂಥ ಅಲ್ಪ ಸ್ವಲ್ಪ ಸಮಯ ವ್ಯರ್ಥ ಆಗೋಗುತ್ತೆ. ಹಾಗಾಗಿ ಕೋತಿಗಳಿಗೆ ಏನಾದರೂ ಟಚ್ ಮಾಡೋದಕ್ಕೆ ಏನಾದರೂ ಸಮಸ್ಯೆ ಆದಾಗ ದಯವಿಟ್ಟು ಅದನ್ನು ಒಮ್ಮೆ ನೋಡಿ, ಅದರ ಪರಿಸ್ಥಿತಿ ನೋಡಿ, ಅದಾದಮೇಲೆ ತಾವು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ಒಂದು ವೇಳೆ ತಾವು ಹೊಡೆದಿರ್ತಕ್ಕಂಥ ಹೊಡೆತಕ್ಕೆ ಕೋತಿ ಏನಾದರೂ ಮೃತಪಟ್ಟರೆ ಅದರ ಅಂತ್ಯ ಸಂಸ್ಕಾರವನ್ನು ಮುಗಿಸುವ ತನಕ ತಾವು ಮುಂದುವರಿತಕ್ಕಂಥದ್ದು ಬೇಡ. ಅಲ್ಲೇ ಎಲ್ಲಾದರೂ ಒಂದು ಸ್ವಲ್ಪ ಗುಂಡಿಯನ್ನು ತೋಡಿ ಆ ಕೋತಿಯನ್ನು ಅದರೊಳಗಡೆ ಮುಚ್ಚಾಕೋ, ಇಲ್ಲ ಅಂತಂದರೆ ಅದಕ್ಕೆ ನೀವೊಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಅದನ್ನು ಏನಾದರೂ ಒಂದು ಜೋಪಾನವನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ಕೋತಿ ಏನೋ ಹೊಡೆದ್ಬಿಟ್ವಪ್ಪ ಹೋದ್ವಪ್ಪ ಅಂತಂದು ಹೇಳಿ ಅದು ಹಾಗೆ ಅದನ್ನು ರೋಡ್ ಮೇಲೆ ತಾವು ಬಿಟ್ಟು ಹೋಗ್ತಕ್ಕಂಥದ್ದು ನಿಜಕ್ಕೂ ಹೇಳ್ತೀನಿ, ಅದು ಅಕ್ಷಮ್ಯ ಅಪರಾಧ, ಮತ್ತು ಸಾಕಷ್ಟು ದೊಡ್ಡ ಮಟ್ಟದ ಸಮಸ್ಯೆಗೆ ಈಡಾಗ್ತೀರಿ. ಯಾಕೆಂತಂದರೆ ಅದರ ಒಂದು ವಿಪರ್ಯಾಸ, ವಿಕೋಪ ಬಹಳ ದೊಡ್ಡ ಮಟ್ಟದಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು. ಅದರಿಂದ ಸಾಕಷ್ಟು ನೋವನ್ನು ಅನುಭವಿಸ್ತೀರಿ. ಮುಂದೆ ತಾವು ಹಾಕ್ತಕ್ಕಂಥ ಹೆಜ್ಜೆ ಪ್ರತಿಯೊಂದರಲ್ಲೂ ಕೂಡ ಎಡುತ್ತಕ್ಕಂಥವ್ರು ಇರ್ತೀರಿ. ಜೋಪಾನ ಜೋಪಾನ ಜೋಪಾನ. ಯಾಕೆ ಅಂತಂದರೆ ಕೋತಿ ಅಂದರೆ ಅದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಪ್ರಾಣಿ ಅಲ್ಲವೇ ಅಲ್ಲ. ಅದರಲ್ಲೂ ಪ್ರೀತಿನೂ ಉಂಟು, ಕೋಪನೂ ಉಂಟು. ಹಾಗಾಗಿ ಹನುಮನ ಒಂದು ಕೆಂಗಣ್ಣು ನಮ್ಮ ಮೇಲೆ ಬಿದ್ದರೆ ಅದು ಸಾಮಾನ್ಯವೇ ಅಲ್ಲ. ಯಾಕೆಂತಂದರೆ ಆತನ ಕೋಪ ಅದು ಅಸಾಧ್ಯ, ಅದನ್ನು ನಾವು ಊಹೆನೂ ಕೂಡ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಅಷ್ಟು ಕೋಪ ಹನುಮನದ್ದು. ಹಾಗಾಗಿ ಸ್ವಲ್ಪ ಜೋಪಾನ ಅಂತಲೇ ಹೇಳ್ಬೋದು. ಇನ್ನು ಹನುಮನ ಜನ್ಮ ರಹಸ್ಯ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಹನುಮ ಪುಟ್ಟ ಹನುಮ, ಬಾಲ ಹನುಮ, ವೀರ ಹನುಮ, ಉದ್ದಂಡ ಹನುಮ. ಹನುಮನ ಒಂದು ಕಥಾಶ್ರವಣವನ್ನು ಸಣ್ಣ ಮಕ್ಕಳಿನಿಂದ ಹಿಡಿದು, ಅದರಲ್ಲೂ ಹೊಟ್ಟೆ ಇತ್ತೀಚಿನ ದಿನಮಾನಗಳಲ್ಲಿರ್ತಕ್ಕಂಥವ್ರು ತಾಯಂದ್ರು ತಾವೇನು ಮಾಡ್ತಾ ಇದ್ದೀರಿ, ಮಕ್ಕಳು ಹೊಟ್ಟೆಯಲ್ಲಿ ಇದ್ದಾಗಲೇ ಒಂದಿಷ್ಟು ಕಥಾಶ್ರವಣವನ್ನು ತಿಳಿಸ್ತೀರಿ. ಅದರಲ್ಲಿ ಮೊದಲನೇ ಕಥಾಶ್ರವಣ ಹನುಮನದ್ದೇ ಆಗಿರುತ್ತೆ. ನೀನು ಹನುಮನಷ್ಟು ಬಲಾಢ್ಯನಾಗಿರಬೇಕು, ಹನುಮನಷ್ಟೇ ಕೀರ್ತಿವಂತನಾಗಿರಬೇಕು, ಹನುಮನಷ್ಟೇ ತೇಜಸ್ವಿಯಾಗಿರಬೇಕು, ನೀನು ಹನುಮನಷ್ಟೇ ದಾಢ್ಯವಾಗಿರಬೇಕು, ನೀನು ಬಲಾಢ್ಯವಾಗಿರಬೇಕು, ನಿನ್ನ ದೇಹ ಹನುಮನಷ್ಟೇ ಗಟ್ಟಿಯಾಗಿರಬೇಕು, ವಜ್ರ ಕವಚದಂತಿರಬೇಕು. ಅದೆಲ್ಲವನ್ನು ಕೂಡ ಮಗು ತಾಯಿ ಹೊಟ್ಟೆ ಒಳಗಡೆ ಇರಬೇಕಾದ್ರೆ ಹೊಟ್ಟೆ ಮೇಲೆ ಕೈ ಹಿಡ್ಕೊಂಡು ಹಾಗೆ ಮಗುಗೆ ಹೇಳ್ತಾ ಬರ್ತಾರೆ. ಹುಟ್ಟತಕ್ಕಂಥ ಮಗುನೂ ಕೂಡ ಹಾಗೆ ಹನುಮನ ಕೃಪಾಶೀರ್ವಾದದಿಂದ ಚೆನ್ನಾಗಿ ಗುಂಡು ಹುಟ್ಟಿರುತ್ತೆ. ಮುಂದಿನ ದಿನಮಾನಗಳಲ್ಲಿ ಅದರ ಬೆಳವಣಿಗೆನೂ ಕೂಡ ಹಾಗೇ ಇರುತ್ತೆ. ಹನುಮನಷ್ಟೇ ಒಂದು ಕೀರ್ತಿನ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಒಂದು ಹೆಸರನ್ನು ಗಳಿಸ್ತಕ್ಕಂಥದ್ದಾಗಲಿ ಹನುಮನ ಅನುಗ್ರಹ ಅದಕ್ಕಿರುತ್ತೆ. ಹಾಗಾಗಿ ಹನುಮನ ಒಂದು ಬಾಲ್ಯ ಹೇಗೆ, ಹನುಮನ ಜನ್ಮ ಹೇಗೆ, ಇದೆಲ್ಲವನ್ನು ಕೂಡ ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಥೆ ಏನಪ್ಪ, ಹನುಮನನ್ನು ನಾವು ನೋಡಿದ್ರೆ ಸಾಧಾರಣವಾಗಿ ಒಂದಿಷ್ಟು ಜಾಗದಲ್ಲಿ ಹನುಮನಿಗೆ ಅಲಂಕಾರ ಇರುತ್ತೆ, ಆದರೆ ಪ್ರಧಾನ ಏನಪ್ಪ ಅಂತಂದರೆ ಕೇಸರಿ. ನೋಡಿ, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಹನುಮನು ಕೂಡ ಮೂತಿಗೆಲ್ಲ ಕೇಸರಿ ಮೆತ್ಕೊಂಡು ಹಣೆಗೂ ಕೂಡ ಕೇಸರಿ ಇಟ್ಕೊಂಡು ಎಷ್ಟು ಅಂಜಲಿಬದ್ಧನಾಗಿ ಆತನಲ್ಲಿರ್ತಕ್ಕಂಥ ಒಂದು ಮುದ್ದು ಮುಖ, ಇದೆಲ್ಲವೂ ಕೂಡ ಎಷ್ಟು ಅದ್ಭುತವಾಗಿದೆ. ನಮ್ಮ ಹನುಮ ಆತ ನೋಡಲಿಕ್ಕೆ, ನೀವು ಹನುಮನನ್ನು ನೋಡಿ ಸಾಧಾರಣವಾಗಿ ತಾವು ಆತನನ್ನು ಗಮನಿಸಬೇಕಾದ್ರೆ ಆತನಲ್ಲಿ ಕೈಯಲ್ಲಿ ಗದೆ ಇದೆ, ಆತನ ಒಂದು ಭುಜಗಳನ್ನು ನೋಡ್ತಕ್ಕಂಥದ್ದಾಗಲಿ, ಕೈಯನ್ನು ನೋಡ್ತಕ್ಕಂಥದ್ದಾಗಲಿ, ಆತನ ಕಾಲನ್ನು ನೋಡಿದಾಗ ಏನಪ್ಪ ಈತ ಇಷ್ಟು ಶಕ್ತಿಯುತವಾಗಿರ್ತಾನಲ್ಲ, ಶಕ್ತಿವಂತನಾಗಿದ್ದಾನಲ್ಲ ಅಂಥೇಳಿ. ಆದರೆ ಆತನ ಮಕನನ್ನು ನೋಡಿದಾಗ ನಿಮಗೇನೋ ಒಂದು ರೀತಿ ಒಂದು ಭಾವನೆ, ಎಷ್ಟು ಮುದ್ದಾಗಿದ್ದಾನಪ್ಪ ಹನುಮ. ನೋಡಿ, ಹನುಮ ಆತನ ಮೂತಿ ಸಂಪೂರ್ಣವಾಗಿ ಊದಿರ್ತಕ್ಕಂಥದ್ದಿದೆ, ಆತನ ಮೂತಿ ಸಂಪೂರ್ಣವಾಗಿ ಕೆಂಪಾಗಿರ್ತಕ್ಕಂಥದ್ದಿದೆ, ಆತನ ಮಖವನ್ನು ನೋಡಿದ್ರೆ ಎಷ್ಟು ಮುದ್ದಾಗಿದೆ. ಏನೇ ನಾವು ಹನುಮನನ್ನು ನಾವು ರೌದ್ರ ರೂಪದಲ್ಲಿ ನೋಡೋದಾದ್ರೂ ಕೂಡ, ಶಕ್ತಿವಂತನಾದ್ರೂ ಕೂಡ ಆತನ ಮನಸ್ಸು ಬಹಳ ಮೃದು ಅಂತಲೇ ಹೇಳ್ಬೋದು. ರಾಮನ ವಿಚಾರಕ್ಕೆ ಬಂದರೆ ಆತ ಸಂಪೂರ್ಣವಾಗಿ ಮಗುನೇ. ರಾಮ 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 ಎಂಬತಕ್ಕಂಥ ಒಂದು ರಾಮ ಮಂತ್ರವನ್ನು ಜಪ ಮಾಡೋದಾದರೆ ಹನುಮ ಸಂಪೂರ್ಣವಾಗಿ ಮಗುನೇ. ಹೀಗೆ ಒಂದು ಮೂತಿಯ ಕೇಸರಿಯ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಗೊತ್ತು. ಏನಕ್ಕಪ್ಪ ಹನುಮನ ಮೂತಿ ಕೆಂಪಾಗಿರುತ್ತೆ ಅಂತಂದರೆ, ಹನುಮ ಚಿಕ್ಕ ವಯಸ್ಸಿನಲ್ಲಿ ಸೂರ್ಯನನ್ನು ಆ್ಯಪಲ್ ಆಗಿದ್ದಾನೇನೋ ಭಗವಂತ, ಇದೇನೋ ಆ್ಯಪಲ್ ದೊಡ್ಡದಾಗಿದೆಯಲ್ಲ, ಬಹಳ ಹಣ್ಣಿನ ರೀತಿಯಾಗಿದೆಯಲ್ಲ ಅಂಥೇಳಿ ಸೂರ್ಯನನ್ನೇ ಆತ ತಿನ್ನಲಿಕ್ಕೆ ಹೋದಂಥವನು ಹನುಮ. ಅಷ್ಟು ಕೀರ್ತಿವಂತ, ಅಷ್ಟು ಶಕ್ತಿವಂತ ಹನುಮ. ಅಂಜಲಿ ಪುತ್ರ ಹನುಮ ಅಷ್ಟು ಶಕ್ತಿವಂತ. ಹಾಗಾಗಿ ಆಗ ಆ ಒಂದು ಸೂರ್ಯನ ಪ್ರಭೆಗೆ ಆ ಮೂತಿ ಸುಟ್ಟಿರ್ತಕ್ಕಂಥದ್ದಾಗಿರುತ್ತೆ. ಆಗ ಆ ಮೂತಿ ಸಂಪೂರ್ಣವಾಗಿ ಕೆಂಪಾಗಿರುತ್ತೆ, ಮುದ್ದಾಗಿ. ಇದು ಒಂದಾಯಿತು. ಇನ್ನು ಹನುಮನ ಸಾನ್ನಿಧ್ಯದಲ್ಲಿ ನಾವು ಸಾಕಷ್ಟು ಕಡೆ ದರ್ಶನ ಮಾಡ್ತೀವಿ. ಏನಪ್ಪ, ಹನುಮನ ಮೈಪೂರ್ತಿ ಕೇಸರಿಯಿಂದ ಮುಟ್ಟುವ, ಆದರೆ ಸಂಪೂರ್ಣವಾಗಿ ಆ ಸಿಂಧೂರದಿಂದ ಕೆಂಪು ವರ್ಣದಲ್ಲಿ ಆಗೋಗಿರುತ್ತೆ. ಸಿಂಧೂರ ವರ್ಣದಲ್ಲಿ ಹನುಮನ ಮೈಪೂರ್ತಿ ಹಚ್ಚಿರ್ತಾರೆ. ಏನಕ್ಕಪ್ಪ, ಇದು ನಾವು ಮನುಷ್ಯರು, ಮಾನವರು ನಾವು ಬೇಕಂತ ಹಚ್ತಕ್ಕಂಥದ್ದ ಇಲ್ಲ. ಆ ಸಿಂಧೂರವನ್ನು ಏನಕ್ಕೆ ಹಚ್ತಾರೆ ಅನ್ನೋದಕ್ಕೂ ಕೂಡ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಕಥೆ ಇದೆ.
ಹೀಗೆ ಒಮ್ಮೆ ಹನುಮ ತಾಯಿ ಸೀತಾದೇವಿ ಹತ್ರ ಹೋದಾಗ ತಾಯಿ ಸೀತಾದೇವಿ ಆಕೆಯ ಹಣೆಗೆ ಸಿಂಧೂರವನ್ನು ಹಚ್ಕೊಳ್ತಾ ಇದ್ಲಂತೆ. ತಾಯಿ ಹಚ್ಕೊಳ್ಬೇಕಾದ್ರೆ ಹನುಮ ಕೇಳ್ದಂತೆ, ಏನಕ್ಕಮ್ಮ ಅಷ್ಟೊಂದು ಸಿಂಧೂರ ಹಚ್ಕೊಳ್ತಾ ಇದ್ದೀಯ ಅಂತ ಹೇಳಿದಾಗ ಆಕೆ ತಾಯಿ ಹೇಳ್ತಾಳೆ, ನಾನು ಹೀಗೆ ಸಿಂಧೂರವನ್ನು ಹಚ್ಕೊಳ್ಳೋದ್ರಿಂದ ರಾಮನಿಗೆ ಆಯುಷ್ ಜಾಸ್ತಿ ಆಗತ್ತೆ, ರಾಮನನ್ನು ನಾವು ಈ ರೀತಿ ಕಾಪಾಡಬಹುದು, ನನ್ನ ಹಣೆಯಲ್ಲಿ ಯಾವಾಗ ಎಷ್ಟು ದಿನಗಳ ತನಕನೂ ಕೂಡ ನಾನು ಸಿಂಧೂರವನ್ನು ಹಚ್ಕೊಂಡು ನನ್ನ ಹಣೆಯಲ್ಲಿ ಸಿಂಧೂರ ರಾರಾಜಿಸ್ತಾ ಇರ್ತೀಯೋ ಅಷ್ಟು ಹೊತ್ತಿನವರೆಗೂ ಕೂಡ ರಾಮನಿಗೆ ಒಂದು ಶಕ್ತಿ, ರಾಮನಿಗೆ ಆಯುಷ್ ಜಾಸ್ತಿ, ರಾಮನಿಗೆ ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ ಅಂತ ಹೇಳಿದಾಗ ಆಗ ಹನುಮ ಏನು ಮಾಡ್ತಾನೆ, ತನ್ನ ಮೈ ತುಂಬ ಸಿಂಧೂರ ಹಚ್ಕೊಂಡ್ಬಿಡ್ತಾನಂತೆ. ಭಗವಂತ ಕೆಂಪು ವರ್ಣದಲ್ಲಿರ್ತಕ್ಕಂಥ ಸಿಂಧೂರವನ್ನು ಮೈ ತುಂಬ ಹಚ್ಕೊಂಡು ಭಗವಂತ ರಾಮನಾಮವನ್ನು ಕೊಂಡಾಡ್ಲಿಕ್ಕೆ ಶುರು ಮಾಡ್ತಾನಂತೆ. ಹೇಗೆ ತಾಯಿ ಹಣೆಗಿಟ್ಕೊಳ್ಳೋದ್ರಿಂದ ರಾಮನಿಗೆ ಆಯುಷ್ ಜಾಸ್ತಿ ಆಗುತ್ತೋ, ನಾನು ಮೈ ತುಂಬ ಹಚ್ಕೊಂಡು ರಾಮನಿಗೆ ನಾನು ರಾಮನ ಜೊತೆನೇ ನಾನು ನಿಂತ್ಕೊಂಡ್ಬಿಡ್ತೀನಿ, ಆ ಭಗವಂತನನ್ನು ನಾನು ಕಾಯ್ತೇನೆ ಅಂತ ಹೇಳಿ ಭಗವಂತ ಮೈಪೂರ್ತಿ ಹಚ್ಕೊಂಡ್ಬಿಡ್ತಾರಂತೆ. ನೋಡಿ, ಹನುಮ ರಾಮನನ್ನು ಇನ್ನು ಎಷ್ಟರ ಮಟ್ಟಿಗೆ ಕೊಂಡಾಡ್ತಾನೆ. ಇನ್ನು ಪ್ರತಿ ಬಾರಿಯ ಕಾರ್ಯಕ್ರಮದಂತೆ ಹನುಮನ ಒಂದು ಮುಗ್ಧ ಕಥೆ ಏನಪ್ಪ, ಆ ಮುದ್ದಾದ ಕಥೆ ಏನಪ್ಪ, ಆ ಒಂದು ಮುತ್ತಿನ ಸರವನ್ನು ಕಡಿತಕ್ಕಂಥದ್ದು, ಅದನ್ನು ಗುರೂಜಿಯವರು ಯಾವತ್ತೂ ತಿಳಿಸಿದ್ದಾರೆ. ಗುರೂಜಿಯವರು ಪ್ರತಿ ಸತಿನೂ ಕೂಡ ಕಾರ್ಯಕ್ರಮದಲ್ಲಿ ತಿಳಿಸ್ತಾನೆ ಇರ್ತಾರೆ. ಏನಪ್ಪ, ರಾಮನ ಮುಂದೆ ಕೂತಾಗ ಹೀಗೆ ಒಮ್ಮೆ ಹನುಮನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮುತ್ತಿನ ಹಾರ, ತಾಯಿ ಸೀತಾದೇವಿ ರಾಮನಿಗೆ ಕೊಟ್ಟಿರತಕ್ಕಂಥ ಹಾರ, ಆ ಹಾರವನ್ನು ಕೊಟ್ಟಾಗ ಹಾರ ಹಾಗೆ ಹನುಮನ ಕೈಗೆ ಬಂದಿದ ತಕ್ಷಣ ಹನುಮ ಏನು ಮಾಡ್ತಾನೆ, ಆ ಒಂದು ಮುತ್ತನ್ನು ಎಲ್ಲವನ್ನು ಕೂಡ ಕಡ್ದು ಎಲ್ಲವನ್ನು ಕೂಡ ಚೂರು ಮಾಡಿಬಿಡ್ತಾನೆ. ಗೊತ್ತಲ್ಲ ಹನುಮನ ಒಂದು ಮಂಗಚೇಷ್ಟೆ ಅಂತಂದ ಮೇಲೆ ಆ ಚೇಷ್ಟೆಗಳನ್ನು ಹನುಮ ಸಾಧಾರಣವಾಗಿ ಮಾಡ್ತಾನೆ ಇರ್ತಾನೆ. ಆ ಒಂದು ಮುತ್ತಿನ ಹಾರವನ್ನು ಸಂಪೂರ್ಣವಾಗಿ ಕಡಿದು ನೋಡ್ತಾನೆ, ಅಯ್ಯೋ ಏನು ಈ ರೀತಿ ಇದೆಯಲ್ಲ ಅಂತ ನೋಡಿದಾಗ ಹೀಗೆ ತಾಯಿ ಸೀತಾದೇವಿ ಕೇಳ್ತಾಳೆ, ಏನು ಮಾಡ್ತಾ ಇದೆಯಪ್ಪ ಹನುಮ, ಅದು ಬಹಳ ಪ್ರೀತಿದಾಯಕವಾಗಿರ್ತಕ್ಕಂಥ ಒಂದು ಹಾರ, ಆ ಹಾರಕ್ಕೆ ಸಾಕಷ್ಟು ಮಹತ್ವ ಇದೆ, ಆ ಹಾರವನ್ನು ನೀನು ಆ ರೀತಿ ಕಡ್ದು ಬಿಟ್ಟಲ್ಲ, ಅದು ನನಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಹಾರ, ನೀನು ಆ ರೀತಿ ಕಡ್ದು ಬಿಟ್ಟಲ್ಲಪ್ಪ ಅಂತ ಕೇಳಿದಾಗ ಆಗ ಹೇಳ್ತಾನೆ, ತಾಯಿ ನಾನು ಏನೊಂದು ವಸ್ತು ಆದ್ರೂ ಕೂಡ, ಏನೊಂದು ವಿಚಾರವಾದ್ರೂ ಕೂಡ ನಾನು ಅದರಲ್ಲಿ ರಾಮನ ಆ ಒಂದು ನಾಮದ ಸಿಹಿ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ಒಂದು ಪರೀಕ್ಷೆ ಮಾಡೇ ಮಾಡ್ತೀನಿ. ಹಾಗಾಗಿ ನನಗೆ ಈ ಮುತ್ತಿನಲ್ಲಿ ರಾಮನಾಮದ ಸಿಹಿ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ರೀತಿ ನೋಡಿ, ರಾಮನನ್ನು ಹನುಮ ಅದನ್ನು ಎಷ್ಟು ಕೊಂಡಾಡ್ತಾನಪ್ಪ ಭಗವಂತ. ಇವತ್ತಿಗೂ ಕೂಡ ಹನುಮನನ್ನು ಒಲಿಸ್ಕೊಳ್ಬೇಕಾದ್ರೆ ನಾವು ಹನುಮನನ್ನು ಪ್ರಾರ್ಥನೆಯನ್ನು ಮಾಡಿದ್ರೆ ಹನುಮ ಯಾವ ಕಾರಣಕ್ಕೂ ಕೂಡ ಒಲಿಯೋದಿಲ್ಲ. ಎಲ್ಲಿ ರಾಮನಾಮದ ಪಠನೆ ನಿರಂತರವಾಗಿ ನಡೀತಾ ಇರುತ್ತೋ ಅಲ್ಲಿ ಹನುಮ ತಾನೇ ಬಂದು ನಿಂತ್ಕೊಂಡ್ಬಿಡ್ತಾನೆ. ಅಂತಹ ಹನುಮ, ಅಂತಹ ಮುದ್ದಾದ ಹನುಮ, ಅಂತಹ ಬಾಲ ಹನುಮ, ಅಂತಹ ವಿಜಯ ಹನುಮ, ಹನುಮನ ಜನ್ಮದಿನ, ಹನುಮ ಜಯಂತಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇವತ್ತಿನ ದಿವಸ ಹನುಮನಿಗೆ ಬಹಳ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನ ಬೇಗ ಸಲ್ಲಿಸ್ಬಿಡೋಣ, ಅದಾದಮೇಲೆ ನಮ್ಮ ಮುಂದಿನ ಕೆಲಸವನ್ನು ಮಾಡೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಈಗ ಹನುಮನಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸೋಣ ಬನ್ನಿ. ಓಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಓಂ ಶ್ರೀ ಹನುಮತೆ ನಮಃ. ಓಂ ಶ್ರೀಂ ಹನುಮತೆ ನಮಃ. ಓಂ ಶ್ರೀಂ ಹನುಮತೆ ನಮಃ. ಓಂ ವನಸ್ಪತಿರಸೋತ್ಪನ್ನೋ ಗಂಧಾಢ್ಯೋ ಗಂಧವುತ್ತಮಃ ಅಗ್ನೇಯಃ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ದಿವ್ಯಧೂಪಮಾಗ್ರಾಪಯಾಮಿ ಧೂಪಂ ದರ್ಶಯಾಮಿ. ಸಾಧ್ಯಂ ತಿರ್ಪತ್ಯ ಸಂಯುಕ್ತಂ ಮಂಜುನಾ ಯೋಗಿತಂ ಮಯಾ ಗ್ರಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ತ್ರಿಮರಾಪಃ ಭಕ್ತ್ಯಾದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೇ ತಾಯಾಂ ನರಕಾತ್ ಕ್ರೂರ ದಿವ್ಯಜ್ಯೋತಿರ್ನಮೋಸ್ತುತೆ. ಭಗವಂತ ನಮಃ. ಹನುಮನಿಗೆ ಬಹಳ ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ಪೂಜಾನುಷ್ಠಾನ ಸಲ್ಲಿಸಿದ್ದಾಯಿತು. ಇನ್ನು ಹನುಮನ ಜನ್ಮ ಸಾನ್ನಿಧ್ಯ ಅಂಜನಾದ್ರಿ ಬೆಟ್ಟ ಕಿಷ್ಕಿಂಧ ಕ್ಷೇತ್ರದ ದರ್ಶನವನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ನಮ್ಮೆಲ್ಲ ಜೀವನ ಪಾವನ ಅಂತಲೇ ಹೇಳ್ಬೋದು. ಜಾಪಾಲಿ ಎಂಬತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರ, ಇಲ್ಲಿ ಜಾಪಾಲಿ ಅಂತ ಹೆಸರು ಬರಬೇಕಾದ್ರೆ ಇಲ್ಲಿ ಹನುಮ ನಿತ್ಯ ಜಪಗಳನ್ನು ಮಾಡಿಕೊಂಡು ಉದ್ಭವ ಮೂರ್ತಿ ಹನುಮ ಶ್ರೀರಾಮಚಂದ್ರನ ಸದ್ಭಕ್ತ ಹನುಮ ಜಪವನ್ನು ಮಾಡಿ ವಿಶೇಷವಾಗಿ ನಿತ್ಯವೂ ಸಹಿತ ಆರಾಧನೆ ಮಾಡಿದಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ. ಹಾಗಾಗಿ ಈ ಜಾಪಾಲಿ ಎಂಬತಕ್ಕಂತಹ ಕ್ಷೇತ್ರ ಇಲ್ಲಿ ಉದ್ಭವಿಸಿತು. ಜಾಪಾಲಿ ಕ್ಷೇತ್ರಕ್ಕೆ ಬರ್ತಕ್ಕಂಥ ಭಕ್ತರು ಸಾಕಷ್ಟು ಜನ. ಶ್ರೀನಿವಾಸನ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರು ಯಾರೊಬ್ಬರಾದರೂ ಸಹಿತ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಅವರ ಮನೋಕಾಮನೆಗಳ ಸಿದ್ಧಿಗಾಗಿ ಇಲ್ಲಿ ಹನುಮ ಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲಿ ಹನುಮತ್ ಜಯಂತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ 2 ಚಿಕ್ಕದಾದಂಥ ಪುಷ್ಕರಣಿಗಳಿದೆ.
ಈ ಪುಷ್ಕರಣಿ ಅಥವಾ ಕಲ್ಯಾಣಿ ಇಲ್ಲಿ ಮಡಿಯಿಂದ ಸ್ನಾನ ಮಾಡಿ, ಸ್ನಾನ ಆದ ನಂತರ ಒದ್ದೆ ಬಟ್ಟೆಯನ್ನು ಉಟ್ಟು ಈ ರಾಮ ಮಂದಿರವನ್ನು ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಅವರ ಮನೋಕಾಮನೆಗಳ ಸಿದ್ಧಿಗಾಗಿ. ಅಷ್ಟೇ ಅಲ್ಲದಿರ ತಾವು ಇಲ್ಲಿ ಸಾಕಷ್ಟು ನೋಡ್ತಿದ್ದೀರಿ, ಚಿಕ್ಕದಾದಂಥ ಪುಟ್ಟದಾದಂಥ ಕಲ್ಲುಗಳನ್ನು ಒಂದೊಂದಾಗಿ ಜೋಡಿಸಿಟ್ಟಿದ್ದಾರೆ. ಈ ಬೆಟ್ಟದಲ್ಲಿ ಯಾವ ಮೂಲೆ ನೋಡಿದ್ರೂ ಬರೋ ಭಕ್ತರು ಅವರ ಮನೋಕಾಮನೆ ಸಿದ್ಧಿಗಾಗಿ ತಮಗೊಂದು ವಾಸ್ತುಗೃಹ ಬೇಕು, ಸುಂದರವಾದ ಬದುಕು ಬೇಕು, ನೆಮ್ಮದಿಯಾದಂಥ ಒಂದು ತಾಣ ಬೇಕು ಅಂತ ಹೇಳಿ ಇಲ್ಲಿ ಮನೆಯನ್ನು ಕಟ್ಟಿಕೊಳ್ಳುವಂಥ ಒಂದು ಪ್ರಕ್ರಿಯೆ, ಅಂದರೆ ಒಂದು ಗೂಡನ್ನು ಕಟ್ಟುವಂತಹದ್ದು ಅಥವಾ 4-6 ಕಲ್ಲುಗಳನ್ನು ಜೋಡಿಸುವಂತಹ ಒಂದು ಪ್ರಕ್ರಿಯೆಯನ್ನು ಈ ಬೆಟ್ಟದಲ್ಲಿ ಮಾಡ್ತಾರೆ. ಬೆಟ್ಟ ಪರಿಕ್ರಮಿಸೋದು ಸ್ವಲ್ಪ ಕಷ್ಟ. ಪ್ರತಿನಿತ್ಯ ಯೋಗ, ಧ್ಯಾನ ಅಥವಾ ನಡಿತಕ್ಕಂಥದ್ದು, ನಡೆದು ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥವ್ರಿಗೆ ಈ ಮೆಟ್ಲು ಹತ್ತೋದು ಕಷ್ಟ ಇಲ್ಲ. ಆದರೆ ಪ್ರತಿನಿತ್ಯ ತಮ್ಮದೇ ಆದಂತಹ ಜೀವನ ಶೈಲಿಯನ್ನು ನೆಮ್ಮದಿ, ಸುಖ, ಸಂತೋಷದಿಂದ ಇರತಕ್ಕಂಥವ್ರಿಗೆ ಒಂದಿಷ್ಟು ಕಷ್ಟ ಆಗಬಹುದು. ಕಷ್ಟಪಟ್ಟರೂ ಆ ಸುಂದರವಾದಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಹನುಮನ ದರ್ಶನ ಬನ್ನಿ ಮಾಡಿ. ಜಾಪಾಲಿ ಎಂಬತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಸಾನ್ನಿಧ್ಯ, ಇದು ಹನುಮ ಕ್ಷೇತ್ರ. ಈ ಹನುಮ ಕ್ಷೇತ್ರಕ್ಕೆ ಬರುವ ಮಾರ್ಗ ಮಧ್ಯದಲ್ಲಿ ಸಾಕಷ್ಟು ಜನ ಈ ಭಾಗದಲ್ಲಿ ಬರ್ತಕ್ಕಂಥವರು ಇಲ್ಲಿ ಜಪ ತಪ ಅನುಷ್ಠಾನಗಳನ್ನು ಮಾಡೋದರಿಂದ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡೋದರಿಂದ ತಮ್ಮ ಮನೋಕಾಮನೆಗಳ ಸಿದ್ಧಿ ಆಗುತ್ತೆ. ಒಂದು ವಿಶೇಷವಾಗಿರ್ತಕ್ಕಂಥ ಅನುಭೂತಿ ಇಲ್ಲಿದೆ. ಜೊತೆಗೆ ಜಪಕ್ಕೆ ಯೋಗ್ಯವಾದಂಥ ಸಾನ್ನಿಧ್ಯ ಅಂತ ಸಾಕಷ್ಟು ಜನ ತಿಳಿಸೋರು. ಹಾಗೆ ನಾನು ಸಹಿತ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಈ ಸಾನ್ನಿಧ್ಯದಲ್ಲೇ ಕೂತು ಜಪಿಸಿದಾಗ ಅದರ ಆನಂದ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಹದಾನಂದ ಈ ಸಾನ್ನಿಧ್ಯದಲ್ಲಿದೆ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್, 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 ಪವನ ಪುತ್ರ ಹನುಮಾನ್ ಕಿ ಜೈ. ಆಂಜನೇಯ ಬಲ ಭೀಮ, ಭಕ್ತವರ ಅತುಲಿತ ಬಲಧಾಮ, ಹನುಮಂತ ಯಮ ರಕ್ಷಿಸೋ, ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್, ಪವನ ಪುತ್ರ ಹನುಮಾನ್ ಕಿ ಜೈ. ಆಂಜನೇಯ ಬಲ ಭೀಮ, ಭಕ್ತವರ ಅತುಲಿತ ಬಲಧಾಮ, ಹನುಮಂತ ಯಮ ರಕ್ಷಿಸೋ, ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್, ಪವನ ಪುತ್ರ ಹನುಮಾನ್ ಕಿ ಜೈ. ಜೈ ಹನುಮಾನ್ ಜೈ ಪವಮಾನ್, ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್, ನಿರ್ಭಯತ್ವ ಆರೋಗ್ಯ ಕರುಣಿಸೋ, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್, ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್, ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್, ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ, ನಿರ್ಭಯತ್ವ ಆರೋಗ್ಯ ಕರುಣಿಸೋ, ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ, ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್, ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್, ಪವನ ಪುತ್ರ ಹನುಮಾನ್ ಕಿ ಜೈ. ಜೈ ಆಂಜನೇಯ ಬಲ ಭೀಮ, ಭಕ್ತವರ ತುಳಿತ ಬಲಧಾಮ, ಹನುಮಂತ ಯಮ ರಕ್ಷಿಸೋ, ರಾಮ ವಿರೋಧಿಗಳನ್ನು ಶಿಕ್ಷಿಸೋ.
ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ಕೋದಂಡರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ. ಈ ಕ್ಷೇತ್ರದಲ್ಲಿ ಇಲ್ಲಿರ್ತಕ್ಕಂಥ ಮುದ್ದ ಹನುಮ, ವಿಶೇಷ ಹನುಮ ಜಾಪಾಲಿ ಹನುಮ. ಜಾಪಾಲಿ ಮಹರ್ಷಿಗಳು ಅಂದು ತಪಸ್ಸು ಮಾಡಿರ್ತಕ್ಕಂತಹ ಈ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಹನುಮ ನೆಲೆಸಿದ್ದಾನೆ. ಇಲ್ಲಿಗೆ ಬರ್ತಕ್ಕಂತಹ ಭಕ್ತರ ಮನೋಕಾಮನೆಗಳ ಸಿದ್ಧಿಗಾಗಿ ಸ್ವಾಮಿ ಸ್ವಯಂಭೂ ಆಗಿ ಇಲ್ಲಿ ಸ್ಥಾಪನೆ ಆಗಿದ್ದಾನೆ. ಹಾಗೆ ಬರ್ತಕ್ಕಂತಹ ಭಕ್ತರು ಸಹಿತ ತಮ್ಮ ತಮ್ಮ ಮನೋಕಾಮನೆಗಳನ್ನು ರಾಮನಾಮದೊಂದಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಹೀಗೆ ಆ ರಾಮನಾಮವನ್ನು ಇಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಪಠನೆ ಮಾಡೋದ್ರಿಂದ ಅವರ ಮನೋಕಾಮನೆಗಳನ್ನು ಶೀಘ್ರವಾಗಿ ಸಿದ್ಧಿಸ್ತಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಜಾಪಾಲಿ ಹನುಮ. ಹನುಮ ಚಿರಂಜೀವಿ ಹನುಮ. ಕಲಿಯುಗದಲ್ಲಿ ಹನುಮನೇ ಬ್ರಹ್ಮ. ಈ ಬ್ರಹ್ಮನಾಗಿರ್ತಕ್ಕಂಥ ಹನುಮ ತಿರುಮಲ ತಿರುಪತಿ ಕ್ಷೇತ್ರದಲ್ಲಿ ಜಾಪಾಲಿ ಕ್ಷೇತ್ರದಲ್ಲಿ ನೆಲೆನಿದ್ದಾನೆ. ಹನುಮ ಬೇಡಿದ ವರಗಳನ್ನು ದಯಪಾಲಿಸ್ತಿದ್ದಾನೆ. ರಾಮ ರಾಮ ಕೋದಂಡರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ. ಇಲ್ಲಿರ್ತಕ್ಕಂಥ ಪುಟ್ಟ ಹನುಮನಲ್ಲಿ ಒಂದು ವಿಶೇಷತೆ ಇದೆ. ಈ ಹನುಮ ಅಂಜಲಿಬದ್ಧನಾಗಿ ಸದಾಕಾಲ ರಾಮದೇವರ ಮುಂದೆ ತನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಇದೇ ಪ್ರಕಾರ ನಿಲ್ತಾನೆ. ಇಂದಿಗೂ ಗುರು ಹಿರಿಯರು ಹೇಳ್ತಾರೆ, ಯಾವುದೇ ಒಬ್ಬ ವ್ಯಕ್ತಿ ತನ್ನಲ್ಲಿ ಎಂತಹ ವಿದ್ವತ್ತಿರ್ಬೋದು, ಎಂಥದ್ದೇ ಆದಂಥ ಶಕ್ತಿ ಇರ್ಬೋದು, ತಾನು ಎಷ್ಟೇ ಜ್ಞಾನವಂತನಾಗಿರ್ಬೋದು, ಎಂತಹ ಶಕ್ತಿವಂತನಾಗಿರ್ಬೋದು, ಅಥವಾ ಸಾಕಷ್ಟು ಸ್ಥಿತಿವಂತನಾಗಿರ್ಬೋದು, ಆದರೆ ಎಲ್ಲ ಸ್ಥಿತಿಗಳನ್ನು ಕೊನೆಗೊಂದು ದಿವಸ ಬಿಟ್ಟು ಹೋಗಬೇಕು. ಆದರೆ ಸದಾಕಾಲ ತಾನಿರಬೇಕಾಗಿರ್ತಕ್ಕಂಥದ್ದು ಇದೇ ಪ್ರಕಾರ ಅಂಜಲಿಬದ್ಧನಾಗಿರ್ಬೇಕಂತೆ. ಅಂಜಲಿಬದ್ಧನಾಗಿರ್ತಕ್ಕಂಥ ಹನುಮ ಈ ಹನುಮನನ್ನು ನೋಡಿ ಕಲ್ತ್ಕೊಳ್ಳುವಂಥದ್ದು, ಕಲಿಬೇಕಾಗಿರ್ತಕ್ಕಂಥದ್ದು ಸಾಕಷ್ಟು ಇದೆ. ಅದಕ್ಕೆ ಹನುಮನ ಒಡೆಯ ರಾಮನ ಮುಂದೆ ನಿಂತಾಗ ಇದೇ ಪ್ರಕಾರ ಸ್ವಾಮಿ ಅಂಜಲಿಬದ್ಧನಾಗಿ ನಿಂತಿದ್ದಂತೆ. ರಾಮ ಕೋದಂಡರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ.
ಲಕ್ಷ್ಮೀ ಸ್ವಾಮಿಯ ದರ್ಶನ ಮಾಡಿ ಇಲ್ಲಿಂದ ಅಲ್ಲಿಗೆ ಬಂದು ಭಕ್ತರು ಭಗವಂತನ ದರ್ಶನ ಮಾಡಿ ಅಲ್ಲಿ ತೆಗೆದಿರ್ತಕ್ಕಂಥ ಫೋಟೋ, ಈ ಫೋಟೋನ ಇಲ್ಲಿ ನನಗೆ ಕೊಡ್ತಾ ಇದ್ದಾರೆ. ಅಂದರೆ ಪ್ರತಿಯೊಬ್ಬರು ಸಹಿತ ಭಗವಂತನ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಸಂಸ್ಕೃತಿ ಸಂಪ್ರದಾಯ ವಿಶೇಷವಾಗಿರ್ತಕ್ಕಂಥದ್ದು ಲಕ್ಷ್ಮೀ ಸ್ವಾಮಿನ ದರ್ಶನ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಇಲ್ಲಿಂದ ಅಲ್ಲಿ ತನಕ ಬಂದು ಸ್ವಾಮಿನ ದರ್ಶನ ಮಾಡಿ ಮಹಾಪ್ರಸಾದವನ್ನು ಸ್ವೀಕರಿಸಿ ಈ ಸುಂದರವಾದಂಥ ಫೋಟೋನ ಇಲ್ಲಿ ಬಂದಾಗ ನನಗೆ ತೋರಿಸ್ತಾರೆ ಅಂದರೆ ಯೋಚನೆ ಮಾಡಬೇಕು, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಎಂತಹ ಒಂದು ಶಕ್ತಿ ಇರತಕ್ಕಂಥದ್ದು ಅಂತ. ಅಂತಹ ಧರ್ಮ ಪತಾಕೆಯಲ್ಲಿ ನಿತ್ಯ ನಿರಂತರವಾಗಿ ಹಾರಾಡ್ತಿರ್ತಕ್ಕಂಥ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯ ಅಂಜನಾದ್ರಿ ಬೆಟ್ಟಕ್ಕೆ ನಾವು ಬಂದಿದ್ದೀವಿ. ಹನುಮ ಉಗಮ ಆದಂಥ ಸ್ಥಳ, ಹನುಮ ಹುಟ್ಟಿದ ಸ್ಥಳ. ನಮ್ಮ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರು ಸಹಿತ ಹೆಮ್ಮೆಯಿಂದ ಹೇಳ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದ ಹನುಮ ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಆರಾಧನೆಗೆ ಇಲ್ಲಿಂದ ರಾಮರಾಜ್ಯಕ್ಕೆ ಹೊರಟದ್ದು. ಹಾಗಾಗಿ ಹನುಮನ ದರ್ಶನಕ್ಕೆ ನಾನು ಬಂದಿದ್ದೇನೆ. ಎಲ್ಲರೂ ಸೇರಿ ಸಾಕಷ್ಟು ಜನ ಭಕ್ತರು ಬಂದಿದ್ದಾರೆ. ಎಲ್ಲ ಭಕ್ತರು ಸೇರಿ ಇವತ್ತು ಹನುಮನ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. ಕಿಷ್ಕಿಂದ ಅಲ್ಲಿ ನಾವಿರೋದು ನಮಗೂ ಬಹಳ ಸಂತೋಷವೇ ಸರಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಂಜನಾದ್ರಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಹನುಮ ಹುಟ್ಟಿದ ಸಾನ್ನಿಧ್ಯ, ಹನುಮನ ಹುಟ್ಟ ಸ್ಥಳ, ಹನುಮನ ಹುಟ್ಟಿದಂಥ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಸ್ಥಳವನ್ನು ದರ್ಶನ ಮಾಡಲಿಕ್ಕಾಗಿ ಇವತ್ತು ನಾವಿಲ್ಲಿ ಬಂದಿದ್ದೀವಿ. ಭಗವಂತನ ವಿಶೇಷವಾಗಿರ್ತಕ್ಕಂತಹ ಸಾನ್ನಿಧ್ಯ. ಕರ್ನಾಟಕದಲ್ಲಿ ಹನುಮ ಹುಟ್ಟಿ ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಪಾದಸೇವೆಗಾಗಿ ಅಯೋಧ್ಯೆಗೆ ಹೊರಟು ಅಯೋಧ್ಯೆಯಿಂದ ಇಡೀ ರಾಷ್ಟ್ರ ವಿಶ್ವವೇ ಪ್ರಪಂಚದಲ್ಲಿ ಇವತ್ತು ಹನುಮನ ಆರಾಧನೆ ನಡೀತಾ ಇದೆ. ವಿಶ್ವನಾಯಕರು ಹನುಮನ ಆರಾಧನೆ ಮಾಡ್ತಾರೆ. ರಾಜ್ಯ ಹೊರರಾಜ್ಯ ದೇಶ ವಿದೇಶಗಳಲ್ಲೂ ಹನುಮನ ಸ್ಥಾಪನೆ ಆಗಿದೆ. ಧರ್ಮ ಪತಾಕೆಯಲ್ಲಿ ನಿರಂತರವಾಗಿ ಹಾರಾಡ್ತಿರ್ತಕ್ಕಂಥ ವೀರ ಹನುಮ, ವೀರ ಪ್ರತಾಪ ಹನುಮ, ವಿಜಯ ಹನುಮ.
ನಾವು ನೋಡ್ತಿರ್ತಕ್ಕಂತಹ ಈ ಗೋಪುರ ಸ್ವಾಮಿಯ ವಿಶೇಷವಾಗಿರ್ತಕ್ಕಂತಹ ಶಿಖರದ ಒಳಭಾಗದಲ್ಲಿರ್ತಕ್ಕಂಥ ಗರ್ಭಗುಡಿಯಲ್ಲಿರ್ತಕ್ಕಂಥ ಸ್ವಾಮಿ ಹನುಮ. ಈ ಸಾನ್ನಿಧ್ಯದಲ್ಲಿ ಸ್ವಾಮಿ ಉಗಮ ಆಗಿದ್ದು ಹುಟ್ಟಿದ್ದು ಎಂಬತಕ್ಕಂಥ ರೀತಿ ಹೇಳ್ತಾರೆ. ಆದರೂ ಸುತ್ತಮುತ್ತ ಈ ಬೆಟ್ಟಗಳ ಮಧ್ಯದಲ್ಲಿ ಕಿಷ್ಕಿಂಧ ಎಂಬತಕ್ಕಂಥ ನಗರದಲ್ಲಿ ಇಂದಿನ ಅಂಜನಾದ್ರಿ ಬೆಟ್ಟದಲ್ಲಿ ಹನುಮ ಹುಟ್ಟಿದ್ದು. ಕರ್ನಾಟಕದಲ್ಲಿ ಹುಟ್ಟಿದಂಥ ಹನುಮ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಸೇವೆಗೆ ತನ್ನನ್ನು ತಾನು ಮುಡುಪಾಗಿಟ್ಕೊಂಡ. ಅಂತಹ ರಾಮಭಕ್ತ ಹನುಮನ ದರ್ಶನ ಮಾಡೋದು ಇವತ್ತು ಅದೃಷ್ಟವೇ ಸರಿ. ಸಾಕಷ್ಟು ಜನ ಭಕ್ತರು ಇವತ್ತು ನಾನು ಈ ಭಾಗಕ್ಕೆ ಬರ್ತೀನಿ, ಭಗವಂತನ ದರ್ಶನಕ್ಕೆ ನಾನು ಬರ್ತೀನಿ, ಎಲ್ಲ ಭಕ್ತರು ಬನ್ನಿ ಅಂತ ಹೇಳಿದ್ದೆ. ಸಾಕಷ್ಟು ಜನ ಭಕ್ತರು ಇವತ್ತಿನ ದಿವಸ ಭಗವಂತನ ದರ್ಶನಕ್ಕೆ ಬಂದಿದ್ದಾರೆ. ಎಲ್ಲ ಭಕ್ತರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮದ ವಿಶೇಷವಾದಂಥ ಮಂತ್ರವನ್ನು ಪ್ರತಿಯೊಬ್ಬರು ಪಠಿಸುವಂಥದ್ದಾಗಲಿ. ರಾಮ ಕೋದಂಡರಾಮ, ಜಾನಕಿ ರಾಮ, ಪಟ್ಟಾಭಿ ರಾಮ, ರಾಮ ರಾಮ. ತ್ರೇತಾಯುಗದಲ್ಲಿ ಜನಿಸಿರ್ತಕ್ಕಂಥ ಹನುಮ, ಬರ್ತಕ್ಕಂಥ ಭಕ್ತರನ್ನು ಹರಿಸಲಿಕ್ಕಾಗಿ ನೆಲೆಂದಿರ್ತಕ್ಕಂಥ ಹನುಮ, ಅಂಜನಾದ್ರಿ ಬೆಟ್ಟದ ಮೇಲೆ ನೆಲೆಂದಿರ್ತಕ್ಕಂಥ ಹನುಮ, ಸ್ವಾಮಿ ಉದ್ಭವ ಮೂರ್ತಿಯಾಗಿ ವಿಶೇಷವಾಗಿ ಬರ್ತಕ್ಕಂತಹ ಭಕ್ತರಿಗೆ ದರ್ಶನ ಕೊಡ್ತಿರ್ತಕ್ಕಂಥ ಹನುಮ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮ ಸಂಕರ್ಷಣ ರುದ್ಧಶ್ಚ ಶೇಷಾದ್ರಿಪತಿರೇವಚ. ಗೋವಿಂದ ಗೋವಿಂದ. ಮನೋಜವಂ ಆರ್ತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶ್ರೀರಾಮ. ಬೇಡಿದ ವರಗಳನ್ನು ಕಲಿಯುಗದಲ್ಲಿ ಕಲಿಬ್ರಹ್ಮನಾಗಿರ್ತಕ್ಕಂಥ ಹನುಮನ ನಂಬಿದ್ರೆ ಎಂತಹ ಅಸಾಧ್ಯವಾದ್ದಾದರೂ ಸಾಧನೆಯೇ. ಹನುಮನಲ್ಲಿ ಅಂತಹ ಒಂದು ಶಕ್ತಿ ಇದ್ದಿದ್ದಕ್ಕೋಸ್ಕರವೇ ಲಂಕೆಯತ್ತ ಪಯಣ ಬೆಳೆಸಬೇಕಾಯಿತು ಹನುಮ. ಹಾಗೆ ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಹನುಮನ ನೋಡುವಂತಹದ್ದು, ಹನುಮನ ನಾಮವನ್ನು ಪಠನೆ ಮಾಡತಕ್ಕಂತಹದ್ದು, ಹನುಮನ ಸಾನ್ನಿಧ್ಯದಲ್ಲಿ ನಿಂತು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡತಕ್ಕಂಥದ್ದು, ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಉದಯೋನ್ಮುಖನಾದಂಥ ಸಮಸ್ತರ ಕಷ್ಟಗಳನ್ನು ದೂರ ಮಾಡಲಿಕ್ಕಾಗಿಯೇ ಉಗಮವಾಗಿರ್ತಕ್ಕಂತಹ ಅಂಜನಾದ್ರಿ ಬೆಟ್ಟದಲ್ಲಿ ಕರ್ನಾಟಕದ ಹನುಮ, ಕರ್ನಾಟಕದಲ್ಲಿ ಹುಟ್ಟಿದಂತಹ ಹನುಮ. ಕರ್ನಾಟಕದಲ್ಲಿ ಹನುಮ ಹುಟ್ಟಿ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ವಿಶೇಷವಾದಂಥ ಪಾದಸೇವೆ ಮಾಡಲಿಕ್ಕಾಗಿ ಹನುಮ ಇಲ್ಲಿಂದ ಅಲ್ಲಿ ತನಕ ಪಯಣ. ಆದರೆ ಇವತ್ತು ಹನುಮ ಇಡೀ ವಿಶ್ವದಾದ್ಯಂತ ಭರತಖಂಡದಲ್ಲೇ ಸಂಪೂರ್ಣವಾಗಿ ಹನುಮನ ಚರಿತ್ರೆ ಇದೆ, ಹನುಮನ ಪತಾಕೆ ಹಾರ್ತಾ ಇದೆ. ಅಂಥ ಹನುಮ, ಅಂಜನಾದ್ರಿ ಬೆಟ್ಟದಲ್ಲಿರ್ತಕ್ಕಂಥ ಹನುಮನ ದರ್ಶನಕ್ಕೆ ನಾವು ಬಂದಿದ್ದೀವಿ. ತಾವೆಲ್ಲರೂ ತಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಕೇಳಿಕೊಂಡು ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಜಗದಕಿ ರಾಮ, ಜಾನಕಿ ರಾಮ, ಪಟ್ಟಾಭಿ ರಾಮ, ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯ. ತಾವು ನೋಡ್ತಿರ್ತಕ್ಕಂಥದ್ದು ಅಂಜನಾದ್ರಿಯ ವಿಶೇಷವಾದಂಥ ಸಾನ್ನಿಧ್ಯ. ಅಂಜನಾದ್ರಿಯಲ್ಲಿ ಉದ್ಯೋನ್ಮುಖನಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಬಂಡೆಯಲ್ಲೇ ಮೂಡಿರ್ತಕ್ಕಂಥ ಹನುಮ, ತ್ರೇತಾಯುಗದಲ್ಲಿ ನೆಲೆಸಿರ್ತಕ್ಕಂಥ ಹನುಮ, ತ್ರೇತಾಯುಗದ ಹನುಮ ಬರ್ತಕ್ಕಂಥ ಭಕ್ತರನ್ನು ಹರಿಸ್ತಕ್ಕಂಥ ಹನುಮ, ಕಲಿಯುಗದ ಬ್ರಹ್ಮ ಹನುಮ, ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸ್ತಕ್ಕಂಥ ಹನುಮ. ಎಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ.
ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಇವತ್ತಿನ ದಿವಸ ಬಹಳ ಪುರಾಣ ಪ್ರಸಿದ್ಧ ಕ್ಷೇತ್ರವಾಗಿರತಕ್ಕಂಥ ಅಂಜನಾದ್ರಿ ಬೆಟ್ಟಕ್ಕೆ ನಾವು ಇವತ್ತಿನ ದಿವಸ ಬಂದಿದ್ದೇವೆ. ಈ ಒಂದು ಸಾನ್ನಿಧ್ಯ ನಿಲ್ಲಿಸಿರ್ತಕ್ಕಂಥದ್ದು ಎಲ್ಲಪ್ಪ, ಈ ಒಂದು ಸಾನ್ನಿಧ್ಯ ಇರ್ತಕ್ಕಂಥದ್ದು ಯಾವ ಜಾಗ? ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯ ಬಹಳ ಪುರಾಣ ಪ್ರಸಿದ್ಧ ಕ್ಷೇತ್ರ ಅಂತಲೇ ಹೇಳ್ಬೋದು. ಈ ಒಂದು ಸಾನ್ನಿಧ್ಯದ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಹನುಮ ಜನಿಸಿರ್ತಕ್ಕಂಥ ಸ್ಥಳ ಅಂತಲೇ ಹೇಳ್ಬೋದು. ಹನುಮ ಜನಿಸಿರ್ತಕ್ಕಂಥ ಈ ಒಂದು ಸ್ಥಳ ಇದು ನಿಜಕ್ಕೂ ಸಾಕಷ್ಟು ಶಕ್ತಿಯುತ ಅಂತಲೇ ಹೇಳ್ಬೋದು. ಈ ಒಂದು ಸಾನ್ನಿಧ್ಯಕ್ಕೆ ಇವತ್ತಿನ ದಿವಸ ನಾನು ಬಂದಿರತಕ್ಕಂಥದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ಈ ಒಂದು ಸಾನ್ನಿಧ್ಯಕ್ಕೆ ನಮ್ಮ ಜೊತೆ ಉಡಿ ವಿಜಯ್ ಕುಮಾರ್ ಜಿ ಅವರಾಗಿರ್ಬೋದು, ಮತ್ತು ಈ ಒಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಸದ್ಭಕ್ತರು ಮತ್ತು ಬಳ್ಳಾರಿಯ ಸದ್ಭಕ್ತರು, ಆಶ್ರಮದಲ್ಲಿ ಮಹರ್ಷಿ ಮಂದಿರಲ್ಲಿ ಸಾಕಷ್ಟು ಸೇವೆಗಳನ್ನು ಸಲ್ಲಿಸ್ತಾ ಇರತಕ್ಕಂಥವ್ರು ಮತ್ತು ಆನಂದ್ ಗುರೂಜಿಯವರ ಪಟ್ಟ ಶಿಷ್ಯಂದರು ಎಲ್ಲರೂ ಕೂಡ ಇವತ್ತಿನ ದಿವಸ ನಮ್ಮ ಜೊತೆ ಭಾಗಿಯಾಗಿದ್ದಾರೆ ಹನುಮನ ದರ್ಶನವನ್ನು ಮಾಡಲಿಕ್ಕಾಗಿ. ಈ ಒಂದು ಸಾನ್ನಿಧ್ಯಕ್ಕೆ ಬಂದಿರತಕ್ಕಂಥದ್ದು ನಿಜಕ್ಕೂ ಕೂಡ ಶಕ್ತಿಯುತ ಅಂತಲೇ ಹೇಳ್ಬೋದು. ಈ ಒಂದು ಸಾನ್ನಿಧ್ಯದಲ್ಲಿ ತಾವು ಹನುಮನನ ದರ್ಶನವನ್ನು ಮಾಡ್ತಾ ಇದ್ದೀರಿ. ಹನುಮನ ದರ್ಶನ ತಮ್ಮೆಲ್ಲರಿಗೂ ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳಿ ಎಂಬತಕ್ಕಂಥ ಒಂದು ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ಕೇಳ್ತಾ ಇದ್ದೇನೆ. ಯಾಕೆಂದರೆ ಈ ಒಂದು ಸಾನ್ನಿಧ್ಯವನ್ನು ದರ್ಶನ ಮಾಡ್ತಕ್ಕಂಥದ್ದು ನಿಜಕ್ಕೂ ಕಷ್ಟಕರ. ಯಾಕೆಂದರೆ ಕೆಳಗಡೆಯಿಂದ ಮೇಲೆವರೆಗೂ ಏನಿಲ್ಲ ಅಂದರೆ ಒಂದು 2 ಕಿಲೋಮೀಟರ್ ಆದರೂ ಬೆಟ್ಟ ಹತ್ತಿ ಬರಬೇಕು. ಬಹಳ ಕಷ್ಟ, ಬಂಡೆಗಳು ಎಲ್ಲದರ ಮಧ್ಯದಲ್ಲೂ ಕೂಡ ಸಾಕಷ್ಟು ಶ್ರಮದಿಂದ ಬರಬೇಕು ಈ ಒಂದು ಸಾನ್ನಿಧ್ಯಕ್ಕೆ. ನಾವು ಇವತ್ತಿನ ದಿವಸ ಬಂದಿದ್ದೇನೆ. ಯಾಕೆಂದರೆ ಮೇಲೆಗಡೆ ಹತ್ತಿ ಬರೋಕ್ಕೆ ಆಗದೇ ಇರತಕ್ಕಂಥವ್ರು ತಾವೆಲ್ಲರೂ ಕೂಡ ಕೂತು ಜಾಗದಲ್ಲೇ ಭಗವಂತನ ದರ್ಶನವನ್ನು ಮಾಡ್ಬೋದು. ಯಾಕೆ ಅಂದರೆ ಹನುಮ ಹುಟ್ಟಿ ಜನಿಸಿರ್ತಕ್ಕಂಥ ಸಾನ್ನಿಧ್ಯ, ಕರ್ನಾಟಕದ ಹನುಮ, ನಮ್ಮ ಪ್ರೀತಿಯ ಹನುಮನನ್ನು ತಾವು ದರ್ಶನವನ್ನು ಮಾಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಕೂಡ ಹನುಮನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಬೋಲೋ ರಾಮಭಕ್ತ ಹನುಮಾನ್ ಕಿ. ಅಂದು ಸಮುದ್ರದಲ್ಲಿ ಲಂಕೆಗೆ ಹಾರಬೇಕಾದ್ರೆ ಸಮುದ್ರವನ್ನು ದಾಟುವಾಗ ಕಲ್ಲುಗಳನ್ನು ಒಂದೊಂದು ಕಲ್ಲ ಮೇಲೆ ಸಹಿತ ರಾಮ ಶ್ರೀರಾಮ 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 ಜೈ ಶ್ರೀರಾಮ್ ಅಂತ ಬರೆದಿರ್ತಕ್ಕಂಥ ಒಂದೊಂದು ಕಲ್ಲುಗಳು ಸಹಿತ ಸಮುದ್ರದಲ್ಲಿ ತೇಲ್ತಾ ಇತ್ತಂತೆ. ಅಂಥದ್ದೇ ಆದಂಥ ಒಂದು ಕಲ್ಲನ್ನು ತಾವಿಲ್ಲಿ ನೋಡಬಹುದು. ಅಂತಹ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ಲಂಕಾ ಯಾತ್ರೆ ಅಂದರೆ ಲಂಕೆಗೆ ಹೊರಡಬೇಕಾದ್ರೆ ಪ್ರತಿಯೊಬ್ಬರ ವಾನರ ಸೈನ್ಯ ಸಹಿತ, ಅದರಲ್ಲೂ ಹನುಮ ಕಲ್ಲಿನ ಮೇಲೆ ಶ್ರೀರಾಮಚಂದ್ರನ ನಾಮಾಂಕಿತವನ್ನು ಬರೆದ ನಂತರ ಆ ನಾಮಾಂಕಿತವನ್ನು ಬರೆದಿರ್ತಕ್ಕಂಥ ಕಲ್ಲು ಇಲ್ಲಿದೆ. ಇದು ಇವತ್ತಿಗೂ ನೀರಿನಲ್ಲಿ ತೇಲ್ತಾ ಇರತಕ್ಕಂಥ ಕಲ್ಲನ್ನು ಇಲ್ಲಿ ನೋಡಬಹುದು. ವಿಶೇಷವಾಗಿರ್ತಕ್ಕಂಥದ್ದು ರಾಮಾಯಣ ನಡೆದಿರ್ತಕ್ಕಂಥದ್ದು ಸತ್ಯ, ಲಂಕೆಗೆ ಹಾರಿರ್ತಕ್ಕಂಥದ್ದು ಸತ್ಯ, ಹನುಮ ಕರ್ನಾಟಕದಲ್ಲಿ ಹುಟ್ಟಿದ್ದು ಅದಿನ್ನೂ ಸತ್ಯ. ಇಷ್ಟು ಸತ್ಯಗಳ ಮಧ್ಯೆ ಸಾಕ್ಷಿಯಾಗಿ ನೀರಿನಲ್ಲಿ ಕಲ್ಲು ತೇಲೋದು ಅಂದರೆ ಸಾಮಾನ್ಯವಾದ ಮಾತಾ? ಅದನ್ನು ತಾವು ನೋಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದ ನಡೆದಾಡುವ ದೇವರೆಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ನಮ್ಮ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದ ಪ್ರಸಿದ್ಧ ದೇವರಾಗಿರ್ತಕ್ಕಂಥ ಶ್ರೀ ಶ್ರೀ
ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಮೆಟ್ಟಲೇರುವುದರ ಮುಖಾಂತರ ಪಾದಯಾತ್ರೆ ಮುಖಾಂತರ ಬಂದಿದ್ದಕ್ಕಾಗಿ ನಾವು ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಯಾದ್ಯಂತ ಆನಂದ್ ಗುರೂಜಿ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿಯಾಗಿ ಆಶ್ರಮದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ನಮ್ಮ ಆನಂದ್ ಗುರೂಜಿಯವರು ಇವತ್ತು ಸಾವಿರಾರು ಭಕ್ತರು ಆನಂದ್ ಗುರೂಜಿಯವರ ಪಾದಗಳನ್ನು ಮುಟ್ಟಿ ಅವರು ಪುನೀತರಾಗಿದ್ದಾರೆ. ಆನಂದ್ ಗುರೂಜಿಯವರ ಆಶೀರ್ವಾದ ಸದಾ ನಮ್ಮ ಕೊಪ್ಪಳ ಮತ್ತು ಬಳ್ಳಾರಿ ಇಡೀ ಕರ್ನಾಟಕದಾದ್ಯಂತ ಅವರ ಆಶೀರ್ವಾದ ಇರಲ್ಲ ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿದ್ದೇನೆ ಬಂಧುಗಳೇ. ಇವತ್ತು ಧಾರ್ಮಿಕ ಕ್ಷೇತ್ರವಾದ ಆಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ. ಬಹಳ ಸಂತೋಷ ಆಯಿತು. ಅದಲ್ದಿರ ಆಂಜನಾದ್ರಿ ಬೆಟ್ಟಕ್ಕೆ ಆನಂದ್ ಗುರೂಜಿ ಅವರು ದಂಪತಿ ಸಮೇತ ಬಂದಿರೋದನ್ನು ನೋಡೋದಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಹಾಗೆ ಅವರು ಜನರ ಅನುಕೂಲಕ್ಕಾಗಿ ಕೆಲವರು ಬೆಟ್ಟ ಹತ್ತೋದಕ್ಕೆ ತುಂಬಾ ಕಷ್ಟಪಡ್ತಾರೆ, ಕೆಲವ್ರಿಗೆ ಇನ್ನೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಹಾಗಾಗಿ ಎಲ್ಲ ವೀಕ್ಷಕರಿಗೂ ಇಲ್ಲಿನ ಒಂದು ವ್ಯವಸ್ಥೆ ಮಾಡಿ ಅವ್ರಿಗೆ ನೇರವಾಗಿ ಜೀ ಕನ್ನಡದ ವಾಹಿನಿ ಮೂಲಕ ಪ್ರಸಾರ ಮಾಡಿದ್ದಾರೆ. ನಿಜಕ್ಕೂ ಎಲ್ಲ ಭಕ್ತರು ತುಂಬ ಹೃದಯಪೂರ್ವಕ ಧನ್ಯವಾದವನ್ನು ತಿಳಿಸೋದಕ್ಕೆ ಖಂಡಿತ ಅವ್ರ ಕಡೆಯಿಂದ ನಾನು ಕೂಡ ತಿಳಿಸ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಇವತ್ತು ಅಂಜನಾದ್ರಿ ದೇವಸ್ಥಾನದಲ್ಲಿ ಆಂಜನೇಯ ಹುಟ್ಟಿದ ಒಂದು ದೇವಸ್ಥಾನದಲ್ಲಿ ಗ್ರಾಮದಲ್ಲಿ ಇವತ್ತು ಆ ಬೆಟ್ಟದಲ್ಲಿ ನಾವು ದರ್ಶನ ಪಡೆಯೋದಕ್ಕೆ ಬಂದಿದ್ದೀವಿ. ಆಂಜನೇಯನ ದರ್ಶನ ಪಡೆದಿದ್ದೀವಿ. ಜೊತೆಯಲ್ಲಿ ಆನಂದ್ ಗುರೂಜಿ ಅವರು ಅವರ ದಂಪತಿಯವರು ಎಲ್ಲರೂ ಸಮೇತವಾಗಿ ಇವತ್ತು ದರ್ಶನ ಪಡೆದು ಭಕ್ತಾದಿಗಳು ಅತಿ ಹೆಚ್ಚಾಗಿ ಈ ಭಾಗದಲ್ಲಿ ಆನಂದ್ ಗುರೂಜಿ ಅವರ ಭಕ್ತಾದಿಗಳು ಕೂಡ ಹೆಚ್ಚಾಗಿ ಇವತ್ತು ಬಂದು ಆಂಜನೇಯನ ದರ್ಶನವನ್ನು ಪಡೆದಿದ್ದಾರೆ. ಎಲ್ಲರೂ ಭಗವಂತ ಎಲ್ರಿಗೂ ಶುಭವಾಗಲಿ, ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಬೆಟ್ಟ ತುಂಬ ಹತ್ತೋದಕ್ಕೆ ಕಷ್ಟ ಆಗುತ್ತೆ. ಆ ಒಂದು ವಿಚಾರಕ್ಕೋಸ್ಕರ ಇವತ್ತು ಆನಂದ್ ಗುರೂಜಿಯವರು ಯಾರೆಲ್ಲ ವಯಸ್ಸಾದವ್ರಿಗೆ ಹತ್ತೋದಕ್ಕೆ ಕಷ್ಟ ಆಗುತ್ತೋ ಅಂಥವ್ರಿಗೆಲ್ಲ ನೇರವಾಗಿ ವೀಕ್ಷಣೆ ಮಾಡೋದಕ್ಕೆ ಈ ಒಂದು ಜೀ ಕನ್ನಡ ವಾಹಿನಿ ಮುಖಾಂತರ ಜನಕ್ಕೆ ತಲುಪಿಸೋಂಥ ಕೆಲಸ ಮಾಡ್ತಾರೆ. ನಿಜಕ್ಕೂ ಒಂದು ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಹೇಳೋದು ಬಯಸ್ತೀನಿ. ಅಂದು ವಿದ್ಯಾರಣ್ಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಶ್ರೀಚಕ್ರವನ್ನು ಸಹಿತ ಇಲ್ಲಿ ನಾವು ನೋಡ್ಬೋದು. ಇದು ಸ್ವಯಂಭೂ ಮೂರ್ತಿ ಅಂತಲೂ ಹೇಳ್ತಾರೆ. ಅಂದರೆ ಇಲ್ಲಿರ್ತಕ್ಕಂಥ ಶ್ರೀಚಕ್ರ ಇಲ್ಲಿದ್ದರಿಂದ ಶ್ರೀಚಕ್ರದ ಹಿಂದೆ ಒಂದು ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಲಕ್ಷ್ಮಿಯ ಪ್ರತಿಷ್ಠಾಪನೆ ಒಂದು ಕ್ರಮ ಆದರೆ ಇದು ಸ್ವಯಂ ಲಕ್ಷ್ಮಿ ಅಂದರೆ ಸ್ವಯಂ ಉದ್ಭವ ಮೂರ್ತಿ ಲಕ್ಷ್ಮಿ ಅಂತಲೂ ಹೇಳ್ತಾರೆ. ಹಾಗಾಗಿ ಈ ಒಂದು ಲಕ್ಷ್ಮಿಯ ಸಾನ್ನಿಧ್ಯ, ವಿದ್ಯಾರಣ್ಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶ್ರೀಚಕ್ರ ಎರಡನ್ನೂ ಸಹಿತ ನಾವಿಲ್ಲಿ ದರ್ಶನ ಮಾಡ್ಬೋದು. ಇದು ಪಂಪಾ ಸರೋವರದ ಸಮೀಪ ಇರತಕ್ಕಂಥದ್ದು. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ
ಭಾರತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ದರ್ಶನ, ಜೊತೆಗೆ ತಿರುಮಲ ತಿರುಪತಿ ಶ್ರೀನಿವಾಸನ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಇಷ್ಟಕ್ಕೆ ಮುಂಚೆ ನೋಡಿದ್ವಿ ತಾಯಿ ಮಹಾಲಕ್ಷ್ಮಿಯನ್ನು. ಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ಇಷ್ಟೊಂದು ವಾನರ ಸೈನ್ಯ, ಇಷ್ಟೆಲ್ಲ ವಾನರ ಸೈನ್ಯಕ್ಕೆ ಒಂದು ಸೇವೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸಾಕಷ್ಟು ಬಾರಿ ಹೇಳ್ತಿರ್ತೀನಿ ನಾನು, ವಾನರ ಸೈನ್ಯಕ್ಕೆ ಈ ಒಂದು ಕೋತಿಗಳಿಗೆ ಆಹಾರವನ್ನು ಕೊಡಬೇಕಾದ್ರೆ ಇಂತಹ ಸಾನ್ನಿಧ್ಯಗಳನ್ನು ಹುಡ್ಕೊಂಡು ಕೊಡಬೇಕು. ರಸ್ತೆಗಳಲ್ಲಿ ಯಾವತ್ತೂ ಕೋತಿಗಳಿಗೆ ಆಹಾರ ಕೊಡಬಾರ್ದು. ಯಾಕೆಂದರೆ ವಾನರ ಸೈನ್ಯಕ್ಕೆ ನೀವು ರಸ್ತೆಗಳಲ್ಲಿ ಆಹಾರ ಕೊಟ್ಟರೆ ಗಾಡಿಗಳು ಪಾಸಾಗುವಾಗ ಒಂದಷ್ಟು ಸಮಸ್ಯೆ ಆಗ್ಬೋದು. ಆದರೆ ಇಂಥ ಪ್ರಾಂತ್ಯಗಳಲ್ಲಿ ದೇವಸ್ಥಾನ, ದೇವಾಲಯ ಇಂಥ ಪ್ರಾಂತ್ಯಗಳಲ್ಲಿ ಇರುತ್ತಲ್ಲ, ಈ ಪ್ರಾಂತ್ಯದಲ್ಲಿರ್ತಕ್ಕಂತಹ ವಾನರ ಸೈನ್ಯಕ್ಕೆ ನೀವು ಆಹಾರವನ್ನು ಕೊಟ್ಟರೆ ಅದು ತೃಪ್ತಿಯಾಗತ್ತೆ. ಮತ್ತೊಮ್ಮೆ ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮ ಹನುಮ ಹನುಮ. बोलो मारुतात्मज प्रसन्नांजनेय महाराज की जय. ಜೀವಯಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಯಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ಈಗ ನಾವು ಹೋಗ್ತಿರತಕ್ಕಂಥ ಸ್ಥಳ ಆನೆಗುಂದಿಯತ್ತ ಪಯಣ. ಏನೇ ಆದರೂ ಹಂಪೆ ಮತ್ತು ಕಿಷ್ಕಿಂಧ ಈ ಸುಂದರವಾದಂಥ ನಗರ ಕಿಷ್ಕಿಂಧ ಹನುಮ ಹುಟ್ಟಿದ ಸ್ಥಳ. ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಸುತ್ತಮುತ್ತ ಬರೀ ಬೆಟ್ಟಗಳೇ ಇದೆ, ಬೆಟ್ಟಗಳು ಅದರಲ್ಲಿ ಗುಹೆಗಳು. ಬಹುಶಃ ಈ ಗುಹೆಗಳು ಬೆಟ್ಟಗಳು ಇದ್ದಿದ್ದರಿಂದಲೇ ಸ್ವಾಮಿ ಇಲ್ಲಿ ಅವರ ಒಂದು ಮಾತೃಶ್ರೀ ಅಂದರೆ ಅಂಜನಾದೇವಿ ತಪಸ್ಸನ್ನು ಮಾಡಿದ್ದಕ್ಕೆ ಶಿವನಿಂದ ಹೊರಪಟ್ಟು ಈ ಒಂದು ವಿಶೇಷವಾಗಿರ್ತಕ್ಕಂಥ ಹನುಮ ಭೂಮಿಗೆ ಬಂದ ಅಂತ ಕಥೆಗಳು ಹೇಳುತ್ತೆ. ಏನೇ ಆದರೂ ಹನುಮನ ಕೃಪೆ, ಹನುಮನ ಆಶೀರ್ವಾದ ಎಲ್ಲರಿಗೂ ಬೇಕಾಗಿದೆ. ಕಲಿಯುಗದೊಳು ಇವರು ಋಷಿಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ. ಸುಮಾರು 700 ವರ್ಷ ಇತಿಹಾಸ ಇರತಕ್ಕಂತಹ ಈ ಬೃಹದಾಕಾರವಾಗಿರ್ತಕ್ಕಂಥ ಬಂಡೆ. ಈ ಬಂಡೆಯಲ್ಲಿ ಯತಿಗಳ ಚಿತ್ರವನ್ನು ನಾವು ನೋಡ್ಬೋದು. ಇದನ್ನು ಸನ್ಯಾಸಿ ಬಂಡೆ ಅಂತಲೂ ಹೇಳ್ತಾರಂತೆ. ಅಂದರೆ ಇಲ್ಲಿಗೆ ಬರ್ತಕ್ಕಂತಹ ಯಾರೇ ಯತಿಗಳಾದರೂ, ಅತ್ತ ನವಬೃಂದಾವನ ಇದೆ, ಇತ್ತ ಸಾಕಷ್ಟು ಸಂಸ್ಥಾನಗಳಿದೆ. ಎಲ್ಲರೂ ಬಂದು ಈ ಪ್ರಾಂತ್ಯದಲ್ಲಿ ಪ್ರಾರ್ಥನೆ ಮಾಡಿ ಸ್ನಾನ ಸಂಧ್ಯಾವಂದನೆಗಳನ್ನು, ಜಪ ಅನುಷ್ಠಾನಗಳನ್ನು ಮಾಡೋದು ಇಂದಿಗೂ ಪದ್ಧತಿ ಇದೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಬೃಹದಾಕಾರವಾಗಿರ್ತಕ್ಕಂಥ ಈ ಬಂಡೆ ಇದು ಸನ್ಯಾಸಿ ಬಂಡೆ ಅಂತಲೂ ಹೌದು. ಜೊತೆಗೆ ಮೇಲ್ಗಡೆ ಯತಿಗಳ ಭಾವಚಿತ್ರ ಇದೆ. ಹಾಗಾಗಿ ಬರ್ತಕ್ಕಂಥವ್ರು, ಅದರಲ್ಲೂ ಈ ಕ್ಷಣ ಮಳೆ ಸ್ವಲ್ಪ ಕಡಿಮೆ ಆದ್ದರಿಂದ ಇದೆಲ್ಲವನ್ನು ನೋಡಲಿಕ್ಕೆ ನಮಗೆ ಅನುಕೂಲ ಆಯಿತು. ಕೃಷ್ಣದೇವರಾಯರ 64 ಕಂಬಗಳ ವಿಶೇಷವಾಗಿರ್ತಕ್ಕಂಥ ಒಂದು ಮಂಟಪ ಇದೆ. ಆ ಮಂಟಪದ ಕುರುಹು ಹೇಳುತ್ತೆ, ಆ ಕೃಷ್ಣದೇವರಾಯರಿಗೆ 64 ವಿದ್ಯೆಗಳಿತ್ತಂತೆ. ಅಂದರೆ 64 ವಿದ್ಯೆಗಳು ಕರಗತ ಮಾಡಿಕೊಂಡಿದ್ದರಿಂದ ಅದರ ನೆನಪಿಗಾಗಿ 64 ಕಂಬಗಳ ಒಂದು ಕಂಬವನ್ನು, ಒಂದು ಮಂಟಪವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದು ಸಹಿತ ಈ ನೀರಿನ ಮಧ್ಯದಲ್ಲೇ ಭಾಳಷ್ಟು ಪ್ರವಾಹ ಉಂಟಾದರೆ, ಸಾಕಷ್ಟು ನೀರು ಬಂದರೆ ಆ ನೀರು ತುಂಬಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಏನೂ ನೋಡ್ಲಿಕ್ಕೆ ಸಿಗೋದಿಲ್ಲ. ಇನ್ನು ಸ್ವಲ್ಪ ಮುಂದಕ್ಕೆ ಪರಿಕ್ರಮಿಸಿದ್ರೆ ನವಬೃಂದಾವನ, ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳ ಗುರುಗಳ ಒಂದು ಬೃಂದಾವನವೂ ಇಲ್ಲಿದೆ ಅಂತ ಹೇಳ್ತಾರೆ. ಹಾಗಾಗಿ ನವಬೃಂದಾವನ ಇರ್ತಕ್ಕಂಥ ಈ ಸಾನ್ನಿಧ್ಯ, ಜೊತೆಗೆ ಕೃಷ್ಣದೇವರಾಯರ 64 ಕಲ್ಲುಗಳ ವಿಶೇಷವಾಗಿರ್ತಕ್ಕಂಥ ಮಂಟಪ, ಹಾಗೆ ರುದ್ರಾಕ್ಷಿ ಮಂಟಪ ಎಲ್ಲವೂ ಇಲ್ಲಿದೆ. ಅಂದರೆ ವಿಶೇಷವಾಗಿ ಶ್ರೀ ಚಕ್ರಾರ್ಚನೆ ಸಹಿತ ಇಲ್ಲಿ ನಡೀತಕ್ಕಂಥ ಈ ಒಂದು ಸಾನ್ನಿಧ್ಯ, ಈ ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಶಿಕ್ಷಿಸಿ ದುಷ್ಟರ ಶಿಕ್ಷಿಸಿ ಪಾವನಗೊಳಿಸುವ ತಪಸ್ವಿ ಈತ. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಯಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ.
ಕಾವ್ಯಶಾಸ್ತ್ರ ಪರಿಣೀತ ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ ಭಕ್ತರ ದೇವ ಕಾವ್ಯಶಾಸ್ತ್ರ ಪರಿಣೀತ ರಾಜರಾಜೇಶ್ವರಿ ದೇವಿಯ ಪ್ರಿಯ ಸಂಜಾತ ಭಾರತ ಬೆಳಗಲು ಹಚ್ಚಿದ ಜ್ಯೋತಿ ನಿರಂತರ ಇರಲಿ ಇವರ ಪ್ರತೀತಿ ಭಾರತ ಬೆಳಗಲು ಹಚ್ಚಿದ ಜ್ಯೋತಿ ನಿರಂತರ ಇರಲಿ ಇವರ ಪ್ರತೀತಿ ಮಹರ್ಷಿಯೇ ನಿನಗಿದು ನಮನ ನಮನ